ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ವೃತ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಶಾಂತಿರ್ಮನಸೆ ಯತಿ ಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಶಸ್ತ್ರಸದಾ ಅಶೇಷ ಸಂಬೋಧನಾಯ ಜ್ಞಾನ ಪ್ರವಾಹದ 13ನೇ ಸಂಚಿಕೆ ಪ್ರಾರಂಭಕ್ಕಿಂತ 12ನೇ ಸಂಚಿಕೆಯಲ್ಲಿ ವಿಶೇಷವಾದ ಸಾಹಿತ್ಯ ಎರಡು. ಲೋಕದಲ್ಲಿ ಸಾಹಿತ್ಯಗಳು ಎರಡು: ಸರಸ್ವತ್ಯ ಸ್ತನದ್ವಯಂ ಮತ್ತು ಸಂಗೀತಂ ಸಾಹಿತ್ಯಂಚ ಸರಸ್ವತ್ಯ ಸ್ತನದ್ವಯಂ ಅಂತ. ಸರಸ್ವತಿ ದೇವ ಎರಡು ಸ್ತನಗಳು, ಯಾವುದೊಂದು ಸಂಗೀತ ಮತ್ತು ಸಾಹಿತ್ಯ. ಆ ಸಾಹಿತ್ಯ ಮತ್ತು ಸಂಗೀತ ಆ ದೇಹದ ಎರಡು ಹಾರುಣಿಸ್ತಕ್ಕಂಥ ಸಂಪೂರ್ಣವಾದಂಥ ಅಮೃತವನ್ನು ಜಗತ್ತಿಗೆ ಪಾನ ಮಾಡಿಸ್ತಕ್ಕವಳು ಸರಸ್ವತಿ ದೇವಿ. ನಾವು ಯಾವ ಹಾಲು ಚಲೋ ಇದೆ, ಯಾವ ಹಾಲು ಚಲೋ ಇಲ್ಲ ಅಂತ ಈ ಡೈರಿ ಒಳಗೆ ಆರೋಗ್ಯ ಹಾಲು ಒಂದು ದೊಡ್ಡ ಶುಭಂ ನಾನಾ ನಮೂನಿ ಬರ್ತಾವೆ. ಮೊದಲ ಕೃಷ್ಣ ಅಂತ ಬರ್ತವೆ, ಏನೇನೋ ಹಾಲು ಬಂದು ಈಗೆಲ್ಲ ಹಾಲು ಹೋಗಿ ಎರಡು ಹಾಲು ಹೋಗ್ತವೆ. ಒಂದು ಎಮ್ಮೆ ಹಾಲು, ಒಂದು ಆಕಳ ಹಾಲು. ಯಾವುದು ಶ್ರೇಷ್ಠ? ಎರಡೂ ಶ್ರೇಷ್ಠನೇ. ಈಗ ಸ್ತನದಲ್ಲಿರ್ತಕ್ಕ ಹಾಲುಗಳು ಯಾವ ಚೊಲರಿ ಅಂತ ಕೇಳಿದ್ರೆ ಏನು ಹೇಳಬೇಕು? ಹುಚ್ಚ ಅಂತ ಕರೀತಾರೆ. ಎರಡೂ ಸ್ತನಗಳಲ್ಲಿ ಉತ್ಪನ್ನವಾಗತಕ್ಕಂಥ ಹಾಲು ಹೆಂಗೆ ಸ್ವಾದಿಷ್ಟವೋ ರುಚಿಕರವೋ ಹಂಗೆ ಸರಸ್ವತಿ ದೇವಿಯ ಎರಡು ಸ್ತನಗಳಿಂದ ಸರಸ್ವತ್ಯ ಸ್ತನದ್ವಯಂ ಮತ್ತು ಸಂಗೀತಂ ಸಾಹಿತ್ಯಂಚ ಎರಡೂ ಅಷ್ಟೇ ರುಚಿಕರ. ಸಂಗೀತ ಸಾಹಿತ್ಯ, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ನೋಡಿ, ಎರಡೂ ಅಷ್ಟೇ. ಅದನ್ನು ಬಿಟ್ಟು ಇದೇ ಇಲ್ಲ, ಇದನ್ನು ಬಿಟ್ಟು ಅದೇ ಇಲ್ಲ. ಈ ಎರಡೂ ಹಾಲನ್ನು ನಾವು ಕುಡಿದಾಗ ನಮಗಾಗುವ ಆನಂದ ಅಷ್ಟಿಷ್ಟಲ್ಲ. ತಾಯಿಯಾಗಿ ಮಗನಿಗೆ ಎರಡೂ ಭಾಗಗಳಲ್ಲಿ ಸ್ತನ್ಯಪಾನ ಮಾಡಿಸ್ತಾವೆ ನೋಡಿ. ಮಾಡಿದಾಗ ಆ ಮಗು ಸಂತೃಪ್ತವಾಗ್ತದೆ. ಒಂದನ್ನು ಕುಡಿಸಿದಾಗ ಆಗೋದಿಲ್ಲ, ಎರಡನ್ನು ಕುಡಿಸಿದಾಗ ಸಂತೋಷವಾಗ್ತದೆ, ನಿದ್ದೆ ಮಾಡ್ತದೆ, ಎಲ್ಲ ಆಟಕ್ಕೆ ಹೋಗ್ತದೆ. ಹೌದಾ? ಎಂಥ ಸಾಮಾನ್ಯವಾದ ಜ್ಞಾನ ಇದೆ. ಹಂಗೆ ನಮ್ಮ ಸರಸ್ವತಿ ದೇವಿ ನಮಗೆಲ್ಲರಿಗೂ ಕೂಡ ಎರಡು ರೀತಿಯ ಹಾಲನ್ನು ಕೊಡಿಸ್ತಾರೆ. ಒಂದು ವ್ಯಾಸ ಸಾಹಿತ್ಯ, ಒಂದು ದಾಸ ಸಾಹಿತ್ಯ. ಆಡಿ ಪಾಡಿ ಕೊಂಡಾಡುವರ ಮುಂದಾಡುತ್ತ ನಿಪ್ಪನು ಕಾಡಿ ನೋಡಿದ್ದರು. ಈ ಎರಡೂ ಸಂಬಂಧ ಯಾವ ರೀತಿ ಮಗುವಿಗೆ ಎರಡೂ ಹಾಲು ಒಂದೇ ಸಮನಾಗಿ ಸ್ವಾದಿಷ್ಟವಾಗಿ ನಿದ್ದೆ ಬರ್ತದೋ, ಆಟಕ್ಕೆ ಸನ್ನದ್ಧನಾಗ್ತಾನೋ, ಹಾಗೆ ನಾವು ಕೂಡ ಅದು ಇದು ಅಲ್ಲ, ಅದರಲ್ಲಿ ಇದು ಇದೆ, ಇದರಲ್ಲಿ ಅದು ಇದೆ.
ಇದನ್ನು ನಾವು ತಿಳ್ಕೊಂಡಾಗ ವ್ಯಾಸ ದಾಸ ಎರಡು ಒಂದೇ ಅಂತ. ವ್ಯಾಸ ಅಂದ್ರೇನು? ವ್ಯಾಪ್ನೋತಿ ಅಸತೀತಿ ವ್ಯಾಸ. ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನ ಅನನ್ಯವಾಗಿ, ಏನು ಒಂದು ಸ್ವಲ್ಪ ತಪ್ಪಿಲ್ಲದಂತೆ ಪುಂಖಾನುಪುಂಖವಾಗಿ ನಿರಂತರವಾಗಿ ಅವಿಚ್ಛಿನ್ನವಾಗಿ ತಿಳಿಸ್ತಕ್ಕಂಥದ್ದು ವ್ಯಾಸ ಸಾಹಿತ್ಯ. ಆ ವ್ಯಾಸ ಸಾಹಿತ್ಯವನ್ನು ತಿಳಿದು ಏನಾಗಬೇಕು? ಬರೇ ವ್ಯಾಸ ಸಾಹಿತ್ಯದಲ್ಲಿ ಕೂಡುವುದಲ್ಲ, ವ್ಯಾಸ ಸಾಹಿತ್ಯದಿಂದ ದಾಸ ಸಾಹಿತ್ಯಕ್ಕೆ ಬರಬೇಕು. ದಾಸ ವ್ಯಾಪ್ನೋತಿ ಅಸತೀತಿ ವ್ಯಾಸ ಅಂತ ಕರೆದರೆ, ಇಲ್ಲಿ ದಾಸ ಅಂತ ಯಾವಾಗ ಆಗಬೇಕು? ತಿಳಿದ ಮೇಲೆ ಆಗಬೇಕು. ಮೊದಲೇ ದಾಸ ಆದರೂ ಉಪಯೋಗಿಲ್ಲ. ಭಿಕ್ಷಾಕ್ಕೆ ಅನುಕೂಲ ಆಗ್ತದೆ ಅಷ್ಟೇ. ವೇಷಧಾರಣ ಮಾಡಿಕೊಂಡು ನಾಮ ಹಚ್ಚಿಕೊಂಡು ಲಕ್ಷ್ಮೀ ವೆಂಕಟರಮಣ ಗೋವಿಂದ ಆಗುವುದಿಲ್ಲ ಅಂತ ಅಕ್ಕಿಯೋ ಜೋಳೋ ಅನ್ನ ಹಾಕ್ಕೊಂಡು ಬಂದು ಊಟ ಮಾಡಿದರೆ ದಾಸ ಅಲ್ಲ. ದಾಸ ಎಂಬ ಶಬ್ದ ಹೇಳ್ತದೆ ವ್ಯಾಸನಾಗಿ. ವ್ಯಾಸ ಅಂದರೆ ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನನ್ನ ದಾಸನಾಗಿ. ಏನು ದಾಸ ಅಂದರೆ ದದಾತೀತಿ ಅಸತೀತಿ ದಾಸ. ಸ್ವಾಮಿ ಎಲ್ಲವೂ ನೀ ಕೊಟ್ಟದ್ದು, ನೀನಾಗಿ ಕೊಟ್ಟರೆ ನಾನು ಬದುಕ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಯಾರು ತಿಳ್ಕೊತಾರೋ ಅವರೇ ದಾಸರು. ನಾವು ಎಷ್ಟು ಮಟ್ಟಿಗೆ ದಾಸರಾಗೀವಿ? ಎಷ್ಟು ಪುರಾಣ ಕೇಳಿದ್ರು ದಾಸರಾಗೀವಿ? ಆಗಿವ? ಇಲ್ಲ, ಆಗೋದು ಇಲ್ಲ. ಬಹಳ ಕಷ್ಟ. ವ್ಯಾಸ ಸಾಹಿತ್ಯ ಓದಿದ ಮೇಲೆ ದಾಸ ಸಾಹಿತ್ಯ ಓದಲೇಬೇಕು. ಅದಕ್ಕೆ ಸುಧಾ ಓದಿ ಪದ ಹಾಡು ಒಂದು ಸಂಪೂರ್ಣವಾದ ವ್ಯಾಸ ಸಾಹಿತ್ಯದ ರಸವನ್ನು ಸಾಮಾನ್ಯ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಿದವರು ದಾಸವರೇಣ್ಯರು. ಆದರೆ ದಾಸರು ಯಾವುದನ್ನು ಸ್ವತಂತ್ರವಾಗಿ ಹೇಳಿಲ್ಲ, ಮತ್ತು ಅದನ್ನೇ ತಲೆಗಿಟ್ಟುಕೊಂಡು ನಮ್ಮ ದಾಸರೇ ಪ್ರತ್ಯೇಕ ಮಾಡಿದ್ದಾರೆ, ವ್ಯಾಸ ಸಾಹಿತ್ಯದಲ್ಲಿ ಅದನ್ನು ಹೇಳಿಲ್ಲ ಅಂತ ಇಟ್ಕೋಬೇಡ್ರಿ, ಎಂದೂ ಇಟ್ಕೋಬೇಡ್ರಿ. ವ್ಯಾಸ ಸಾಹಿತ್ಯದಲ್ಲಿ ಏನು ಪ್ರಕಟವಾಗಿದೆಯೋ, ಅಭಿವ್ಯಕ್ತವಾಗಿದೆಯೋ ಅದನ್ನೇ ದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿ ಅಳವಡಿಸಿರ್ತಕ್ಕಂಥ ಜ್ಞಾನಿ ವರೇಣ್ಯರು ಶ್ರೀಮದಾಚಾರ್ಯರು. ಮೊದಲು ಶ್ರೀಮದಾಚಾರ್ಯರು ಹಾಡನ್ನು ಮಾಡಿದರು. ಆಚಾರ್ಯರ ಗ್ರಂಥಗಳೆಷ್ಟು? ಇಡೀ ಸಮಗ್ರವಾದ ವೇದ, ಇತಿಹಾಸ, ಶಾಸ್ತ್ರ, ಪುರಾಣಗಳನ್ನೆಲ್ಲವನ್ನು ಸಂಗ್ರಹಿಸಿ ಜಗತ್ತಿನಲ್ಲಿ 37 ನೀವು ತಿಳಿದರೆ ಸಾಕು ಉದ್ಧಾರ ಆಗ್ತೀರಿ ಅಂತ 37 ಗ್ರಂಥಗಳನ್ನು ರಚನೆ ಮಾಡಿದ್ದು ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯ ಅಂದರೆ ಯಾರು? 2 ಪಟ್ಟು ಮಾಡಿರ್ತಾರೆ ಮಧ್ವಾಚಾರ್ಯ. ದೊಡ್ಡವರ ಹೆಸರು ಮೇಲೆ ಮೇಲೆ ಹಣ್ಣಬಾರ್ದು. ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ರಘುನಾಥ ತೀರ್ಥರು, ಮಧ್ವಾಚಾರ್ಯ ಒಂದು ಅನುವಾದ ಅಂತ ಶಾಸ್ತ್ರ. ದೀನನ ಬಗ್ಗೆಯವರಿಗೆ ಅದಕ್ಕೆ ಧರ್ಮಶಾಸ್ತ್ರ. ಗುರೋರ್ನಾಮನ ಗೃಹ್ಣೀಯ ಶಿಷ್ಯಗ ಭಾರ್ಯ ಪತೈರಪಿ ಆವಿಷ್ಕಾಮೋ ನ ಗೃಹ್ಣೀಯ ಜ್ಯೇಷ್ಠಾಪತ್ಯ ಕಲತ್ರಯೋ. ಈ 3 ಮಂದಿ ಹೆಸರನ್ನು ಹೆಸರು ಹಿಡಿದು ಕರಿಬಾರದು. ಎಂತಹ ವಿಚಿತ್ರ! 3 ಮಂದಿ ಹೆಸರನ್ನು ಹೆಸರು ಹಿಡಿದು ಕರಿಬಾರದು. ಯಾರ್ಯಾರೇ? ಎಷ್ಟು ಶಾಸ್ತ್ರ, ದೊಡ್ಡವರ ಶಾಸ್ತ್ರಗಳು. ನಮಗೆಲ್ಲ ಯಾಕೆ ಹಿಂಗೆ ಆಗಬೇಕೈತೇವೆ ಅಂದರೆ ನಾವು ಸರಿಯಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾನೇ ಇಲ್ಲ. ಪ್ರಾಪರ್ ಜ್ಞಾನಗಳು ಇಲ್ಲಿ ದೊಡ್ಡ ಸುಧಾಗಳು ಇಲ್ಲ. ಸುಧಾ ಬೇಕಾಗಿಲ್ಲ. ಸುಧಾ ಓದಿದ ಮೇಲೆ ಅವನು ಅಡವಿಗೆ ಹೋಗ್ಬೇಕು ಮತ್ತು ಊರಾಗಿದ್ದಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ವೈರಾಗ್ಯ ಬಂದು ಬಿಡ್ಬೇಕಾಗುತ್ತೆ. ಭಾಗವತ ಹೇಳ್ತಾರೆ ಅಂದ್ರೆ ವೈರಾಗ್ಯ ಬರಬೇಕು. ನೀವು ಇಷ್ಟು ಕೊಟ್ಟರೆ ಭಾಗವತ ಹೇಳ್ತೀವಿ ಅಂದರೆ ತೊಗೊಂಡು ಏನು ಮಾಡು? ಅವ್ರಿಗೂ ವೈರಾಗ್ಯ ಇಲ್ಲ, ನಮಗೂ ವೈರಾಗ್ಯ ಇಲ್ಲ. ಮೊದಲು ಅಂದಮೇಲೆ ನೋಡಿ, ಗುರು ಅವ್ರ ನಾಮನ ಅಗ್ರಣ್ಯೀಯ ಶಿಷ್ಯ. ಗುರುಗಳ ಹೆಸರನ್ನು ಶಿಷ್ಯನಾದವನು ಕರಿಬಾರದು.
ಮೇಲೆ ಮೇಲೆ ಆ ಶಬ್ದಗಳನ್ನು ಉಚ್ಚಾರ ಮಾಡಬಾರದು. ಮತ್ತೇನು ಅನ್ಬೇಕು? ಅವರು ಮಾಡಿದ ಗ್ರಂಥ, ಅವರ ಮಹಿಮೆ ಇತ್ಯಾದಿಗಳನ್ನು ಪ್ರಕಟ ಮಾಡಿ ಆಮೇಲೆ ಅವರ ಜ್ಞಾನವನ್ನು ಜನರಿಗೆ ಕೊಡಬೇಕಂತ. ಈಗ ರಾಘವೇಂದ್ರ ಸ್ವಾಮಿಗಳು ಅಂತಿದ್ದ, ಹೌದಾ? ಮತ್ತು ಅವ್ರಿಗೆ ಏನು ಕರಿಬೇಕು ನಾವು ಅಂದರೆ ಮಂತ್ರಾಲಯ ಪ್ರಭುಗಳು ಅನ್ಬೇಕು, ಇಲ್ಲ ಪರಿಮಳಾರ್ಯರು ಅನ್ಬೇಕು. ಏನು ಮಾಡ್ತೀವಿ? ನಾನು ಹೇಳಿದ್ರೆ ಶ್ಲೋಕ ಹೇಳ್ತಾರೆ, ಗುರೋರ್ ನಾಮ ನಗರಿಣ್ಯ ಶಿಷ್ಯ. ಯಾರೋ ಒಬ್ಬರು ಶ್ರೀ ಗುರುಗಳು ಪಾಠ ಹೇಳಿರ್ತಾರೆ, ಹೇಳಿ ರಾಮಾಚಾರ್ಯ ಬರ್ತೀರೇ ನಮ್ಮ ಆ ಗುರುವಿಗೆ ಬರೀ ಕೃಷ್ಣಾಚಾರ್ಯ ಕೂಡ ಬರೀ ನಮ್ಮ. ಏನು ಮಾಡ್ತೀವಿ? ಗುರುವರ ನಾಮ ನಗರಿಣ್ಯಾತ ಶಿಷ್ಯ. ದೊಡ್ಡವರ ಗ್ರಂಥಗಳನ್ನು ಓದಿದ ಮೇಲೆ ನಮಗೆ ಗುರುಗಳು, ನಾವು ಅವರ ಶಿಷ್ಯರು. ಆದರೆ ಅವರ ಹೆಸರನ್ನು ಎಂದೂ ಪ್ರಕಟ ಮಾಡಬಾರದು, ಅವರ ಅನ್ವರ್ಥಕ ನಾಮವನ್ನು ಪ್ರಕಟ ಮಾಡಬೇಕು. ಮಂತ್ರಾಲಯ ಪ್ರಭುಗಳು, ಪರಿಮಳಾರ್ಯರು ಅಂತ ಉಚ್ಚಾರ ಮಾಡಬೇಕು. ಇನ್ನು ವ್ಯಾಸರಾಜರಿದ್ದಾರೆ, ಅವರಿಗೆ ಚಂದ್ರಿಕಾಚಾರ್ಯರು ಅಂತ ಕರಿಬೇಕು. ಆಚಾರ್ಯರಿದ್ದಾರೆ, ಅವರಿಗೆ ಶ್ರೀಮದ್ ಆಚಾರ್ಯರು, ಆನಂದ ತೀರ್ಥರು ಅಂತ ಕರಿಬೇಕು. ಅದರಿಂದ ಏನಾಗ್ತದೆ? ಆವಿಷ್ಕಾಮೋ ನಗರಿಣ್ಯ ಶಿಷ್ಯ. ದೊಡ್ಡವರ ಹೆಸರನ್ನು ಕರೆದರೆ ಆವಿಷ್ಯ ಕ್ಷೀಣ ಆಗ್ತದೆ. ಅದರಂತೆ ಎರಡನೇದೊಂದದ ಮತ್ತೆ ಭಾರ್ಯಾಪತೈರಪಿ. ಹೆಂಡತಿ ಹೆಸರು ಗಂಡ, ಗಂಡ ಹೆಸರು ಹೆಂಡತಿ ಕರಿಬಾರ್ದು. ಏನ್ರಿ ಏನ್ರಿ ಅದ್ರ ಕೇಳಬೇಕೆ ಹೊರತು ಏನ್ರಿ ಕೃಷ್ಣಾಚಾರ್ಯ ಎಲ್ಲಿ ಗಂಟ್ರಿ ಅಮ್ಮ ಹೇಳ್ರಿ, ಎಲ್ಲಿ ಗಂಟೆ ಸೀತಾ ಅಂತ ಈತಮ್ಮ. ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಕರೀಬಾರ್ದು. ಕರೆದ್ರೆ ಏನಾಗ್ತದೆ? ಆವಿಷ್ಕಾಮೋ ನಗರಿಣ್ಯ ಶಿಷ್ಯಗ. ಆವಿಷ್ಯ ಕ್ಷೀಣ ಆಗ್ತದೆ. ಏನು ವಿಚಿತ್ರವಾ ಮಾರಾಯ, ಏನು ವಿಚಿತ್ರದ ಕೂಡ. ಮೂರನೇದವರು ಜ್ಯೇಷ್ಠಾಪತ್ಯ ಕಲತ್ರಯೋ. ಹಿರೇ ಮಗನ ಹೆಸರನ್ನ ತಂದಿ ಕರಿಬಾರದು. ಜ್ಯೇಷ್ಠ ಅಪತ್ಯ ಅಂದರೆ ಮಗ. ಹಿರಿಯ ಮಗನ ಹೆಸರನ್ನು ಇನ್ನೊಂದು ಹೆಸರಿನಿಂದ ಕರಿಬೇಕು. ಅಪ್ಪ, ಕೂಸು, ಮಗನೇ ಅಂತ ಕರಿಬೇಕಂತ. ಹಿರಿಯ ಮಗನ ಹೆಸರು ಕರಿಬಾರದು. ಯಾರು? ತಂದೆ ತಾಯಿ. ಜ್ಯೇಷ್ಠ ಅಪತ್ಯ ಕಲತ್ರಯೋ. ನೋಡಿ ಎಂಥ ಧರ್ಮಶಾಸ್ತ್ರ, ಎಂಥ ವಿಚಿತ್ರ, ಎಷ್ಟು ಧರ್ಮಶಾಸ್ತ್ರಗಳು. ಹೌದಾ? ಹಂಗೆ ದೊಡ್ಡವರು ಏನು ಮಾಡಿದ್ದಾರೆ ಅಂದರೆ, ನಾವು ಶಾಸ್ತ್ರ ಮಾಡಿರ್ತಾರೆ, ಮತ್ತು ನಾವೆಲ್ಲ ಯಾಕೆ ಹಿಂಗೆ ಆಗಕತ್ತೀವಿ ಅಂದರೆ, ಹಿಂಗೆಲ್ಲ ಮಾಡಿಕೊಂಡಿದ್ದಕ್ಕೆ ಅಲ್ಪಾಯುಷ್ಯ, ಅಲ್ಪ ಆರೋಗ್ಯ, ಅಲ್ಪ ಧನ, ಅಲ್ಪ ಸಂಪತ್ತು, ಎಲ್ಲ ಅಲ್ಪ ಅಲ್ಪ ಅಲ್ಪ. ಇಡೀ ಒಂದು ಕಲ್ಪದ ತನಕ ನಾವು ಇಲ್ಲೇ ಕಲ್ಪದೊಳಗೆ ಇರ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ಅದರಂತೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು 37 ಗ್ರಂಥಗಳನ್ನು ರಚನೆ ಮಾಡ್ಯಾರ. ಏನು? ವ್ಯಾಸ ಸಾಹಿತ್ಯದ ಸಮಸ್ತವಾದ ಪುರಾಣ, ಇತಿಹಾಸ, ಪಂಚರಾತ್ರಾಗಮ, ನಾರಾಯಣ ತಂತ್ರ ಎಲ್ಲವನ್ನು ಸಂಗ್ರಹ ಮಾಡಿ ಭಾಗವತ, ಮಹಾಭಾರತ, ರಾಮಾಯಣ ಎಲ್ಲ ಸಾಹಿತ್ಯ ಇದೆ. ಸಾಹಿತ್ಯದಲ್ಲಿ ಎರಡು, ಒಂದು ಸತ್ಯ ಸಾಹಿತ್ಯ, ಒಂದು ಸುಮ್ಮನೆ ಸಾಹಿತ್ಯ. ಆ ಸಾಹಿತ್ಯಗಳು ಸುಮ್ಮನೆ ಓದಿ ಮನೆಯಾಗ ಕೂಡ್ತೀವಿ ಅಷ್ಟೇ. ಈ ಸಾಹಿತ್ಯ ಓದಿದ ಮೇಲೆ ಸುಮ್ಮನೆ ಮನೆಯಾಗ ಕೂಡೋದಿಲ್ಲ. ಇಲ್ಲ ವಿರಕ್ತನಾಗಬೇಕು, ಇಲ್ಲ ಪ್ರಚಾರಕ್ಕೆ ಹೋಗು, ಎರಡೇ. ನೋಡಿ, ಇಷ್ಟೆಲ್ಲ ಪುರಾಣಿಕರು, ಆಚಾರಗಳು ಬಂದ, ಇವರೆಲ್ಲ ಓದಿದವ್ರು ನಿಮ್ಮ ಊರಿಗೆ ಬಂದು ಪ್ರವಚನ ಮಾಡ್ಲಿಕ್ಕೆ ಬಂದ. ಹೌದಾ? ಬ್ರಹ್ಮನ್ ವಿಪ್ರಾಹ. ಬ್ರಾಹ್ಮಣ ತಿರುಗಬೇಕಂತ, ಒಂದು ಕಡೆ ಇರಬಾರ್ದು. ಚಕ್ರ, ಭ್ರಮನ್ ಚಕ್ರ, ಚಕ್ರನೂ ತಿರುಗ್ತಿರ್ಬೇಕು, ಅಂದ್ರೆ ಗಾಡಿ ಚಲೋ ಇರ್ತದೆ. ಇಲ್ರಿ ಹೊಸ ತಂದೀನಿ, ದಿನ ಮಂಗಳಾರತಿ ಮಾಡ್ತೀನಿ, 2 ವರ್ಷಕ್ಕೊಮ್ಮೆ ಗಾಡಿ ನಡೆಸ್ತೀನಿ ಅಂದರೆ ಅದು ಮುಂದ್ಕ ಹೋಗೋದು. ನೀರೇ ಮುಂದಕ್ಕೆ ಹೋಗ್ಬೇಕಂತ ಅದೇನು ಮುಂದಕ್ಕೆ ಹೋಗೋದು. ಅದರಂಗೆ ಬ್ರಾಹ್ಮಣ ಅಡ್ಡಾಡ್ತಿರ್ಬೇಕು. ಎಲ್ಲಿಗೆ? ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗ್ಬೇಕು. ಬ್ರಾಹ್ಮಣನ ಧರ್ಮ ಇದು. ಬೇಕಾದ್ದಿರಲಿ, ಇಲ್ರಿ ವಯಸ್ಸಾದ ಆಟೋ ಮಾಡ್ಕೊಂಡು ಹೋಗು, ಕಾರ್ನಾಗ ಹೋಗು, ಒಟ್ಟು ಹೋಗು.
ಒಳ್ಳೆ ಅನ್ನಬಾರ್ದು ಬ್ರಾಹ್ಮಣ. ಭ್ರಮನ್ ವಿಪ್ರಹ, ತಿರುಗುವ ಬ್ರಾಹ್ಮಣ ಬಹಳ ಶ್ರೇಷ್ಠ. ಎಂತಹ ಶಾಸ್ತ್ರ ಅಂದ ಮೇಲೆ ಅಂಥ ಯಾವ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣರು ವಿಶೇಷವಾಗಿ ವರ್ಣ ಬ್ರಾಹ್ಮಣೋ ಗುರು ಅಂತ ಕರೆದ. ಎಲ್ಲ ವರ್ಣಗಳಿಗೆ ಬ್ರಾಹ್ಮಣನೇ ಗುರು. ಯಾಕೆ ಬ್ರಾಹ್ಮಣನಾಗಿದ್ದಾನೆ ಅಂದರೆ ಅವನ ಜನ್ಮಾಂತರದ ಸ್ಮೃತಿಯಿಂದ ವಿಷಯಗಳನ್ನು ಜಲ್ದಿ ಗ್ರಹಣ ಮಾಡ್ತಾನೆ. ಆತನಿಗೆ ಹೇಳಿದರೆ ಜಲ್ದಿ ಗ್ರಹಣ, ಇಲ್ಲ ಅಂದರೆ ಆಗೋದಿಲ್ಲ. ಮತ್ತು ಪುನಃ ಬಂದು ಕೂತ್ಕೊಂಡು ಮೊದಲಿಂದ ರಾಮ 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 ಅಂತ ಕೂತ್ಕೊಂಡ್ರೆ ಇಲ್ಲಿ ಯಾವ ಗ್ರಂಥ ಓದಬೇಕು, ಇನ್ನು ರಾಮ ಶಬ್ದನೇ ಬರಲಿಲ್ಲ ಅಂದರೆ ಮುಂದಗತಿ ಅದಕ್ಕೆ ಹಂಗಾಗೋದಿಲ್ಲ. ಅದಕ್ಕೆ ಆಚಾರ್ಯರು ಎಲ್ಲವನ್ನು ಸಂಗ್ರಹ ಮಾಡಿ ಶಾಸ್ತ್ರವನ್ನು ನಿರ್ದೇಶ ಮಾಡಿದರು. ಅದೇ ವ್ಯಾಸ ಸಾಹಿತ್ಯ. ವ್ಯಾಸರಂದರೆ ಯಾರು? ವೇದವ್ಯಾಸ ದೇವರು. 28ನೇ ಕಲಿಯುಗದಲ್ಲಿ ವೇದವ್ಯಾಸ ದೇವರು ಸಾಕ್ಷಾತ್ ಯಾರು? ನಾರಾಯಣ. ಪೋಹ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭವೇತ. ಉಳಿದ ಕಲ್ಪಗಳಲ್ಲಿ ವ್ಯಾಸ ಬೇರೆ ಇದ್ದಾರೆ. ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವ್ಯಾಸ ಅಂಬವರು ಭಾಳ ಬಂದಿದ್ದಾರೆ. ಆದರೆ 28ನೇ ಕಲಿಯುಗದಲ್ಲಿ ಗೌತಮರ ಶಾಪದಿಂದ ಬ್ರಾಹ್ಮಣರ ಏನಾಯಿತು? ಬುದ್ಧಿ ನಷ್ಟ ಆಗಿ ಹೋಗ್ಬಿಡ್ತು. ಬ್ರಾಹ್ಮಣರಿಗೆ ಶಾಪ ಕೊಟ್ಟುಬಿಟ್ರು ಗೌತಮರು. ತಾವು ಬ್ರಾಹ್ಮಣರಿಗೆ ಶಾಪ. ಯಾಕೆ ಶಾಪ ಕೊಟ್ಟರು? ಸ್ವಲ್ಪ ಚಾಷ್ಟಿ ಮಾಡಿದರು ಬ್ರಾಹ್ಮಣರು. ಸುರಕ್ಷಿತ ಬ್ರಾಹ್ಮಣನ ಕೇಳಿದರೆ ಊರಿಗೆ ಬಿಡ್ತಿದ್ನೋ ಗೊತ್ತಿಲ್ಲ. ಹೆಂಗಾದರೂ ಮಾಡಿ ಊಟಕ್ಕೆ ಹಾಕಿದಂಥ ಬ್ರಾಹ್ಮಣನಿಗೆ ನೋಡ್ರಿ, ಮಹಾ ಬರಗಾಲ, ಮಹಾಕ್ಷಾಮ, ಘೋರವಾದ ಕ್ಷಾಮ. 12 ವರ್ಷ ಗೌತಮ ಋಷಿಗಳು ಬ್ರಾಹ್ಮಣರಿಗೆ ಅನ್ನ ಹಾಕಿದರು. ಜಗತ್ತಿನೊಳಗೆ ಎಷ್ಟು ಬ್ರಾಹ್ಮಣರಿದ್ದೀರಿ ಬರ್ರಿ ಅಂದರು. ನಿಮ್ಮ ಊರಾಗ ಬರಗಾಲ ಅದಲ್ಲ, ಬರ್ರಿ ಊಟ ಮಾಡ್ಕೊಂಡವ್ರು, ಇಲ್ಲೇ ಇರ್ರಿ ಅಂತ. ಈ ಊಟಕ್ಕೆ ಹಾಕೋದು ದೊಡ್ಡ ಕೆಲಸ ಇರಲಿ. ಊಟಕ್ಕೆ ಕರಿಬೇಕು, ಯಾರೇ ಇರಲಿ ಕರಿಬೇಕು. ಊಟಕ್ಕೆ ಬರ್ರಿ ಅನ್ಕೊಂಡು ಏನು ಬರ್ತಾರೋ ಗೊತ್ತಿಲ್ಲ. ಊಟಕ್ಕೆ ಮೊದಲು ಕರಿಬೇಕು. ಕರೆದ್ರೆ ಅನ್ನದಾನದ ಪುಣ್ಯ ಬಂದು ಅದು ಊಟ ಮಾಡೋದನ್ನೇ ಬರಬೇಕು. ಈತ ಪರದ ಹಾಕ್ಕೊಂಡು, ಬಾಗಿಲು ಹಾಕ್ಕೊಂಡು, ಮುಸುಗ ಹಾಕ್ಕೊಂಡು ಉಂಟ ಅಂದರೆ ಅದು ಅಜೀರ್ಣ ಆಗಿ ಹೋಗ್ತದೆ. ಅಷ್ಟೇ. ಕರಿವು, ಬಾ ಊಟ ಮಾಡು. ನಾವು ಇತರೆ ಜನರಲ್ಲಿ ನೋಡ್ತೀವಿ, ಊಟಕ್ಕೆ ಬರೀ ಊಟ ಮಾಡಬೇಡಿ. ನಾವು ಅಂತೀವಿ ಜನ್ಮದಾಗ ಇಲ್ಲಿ ಜಾಗ ಬಿಡೋದಲ್ಲ, ಅಲ್ಲೇ ನೋಡಿ ಜಾಗ ತೋರಿಸಿ ಅಲ್ಲೇ ಕೊಟ್ಟರೆ ನಾವು ಮುಂದೆ ಬ್ರಾಹ್ಮಣರಾದವರು ಎಂಥ ಯಾವ ಆ ಗೌತಮ ಋಷಿಗಳನ್ನು ನೋಡಿ ಕಲಿಬೇಕು ನಾವು. ಗೌತಮರು ಡಂಗರ ಸಾರಿಸಿದ್ರು, ನಾಳೆ ಹೋದರು, ಎಲ್ಲರಿಗೂ ಹೇಳಿದ್ರು ಎಲ್ಲೆಲ್ಲಿ ಕ್ಷಾಮದ ಬರ್ರಿ, ನಮ್ಮಲ್ಲಿ ಅನ್ನ ಹಾಕ್ತೀವಿ, ನೀವೇನು ಬೇಕಾದರೂ ಭಕ್ಷ್ಯ ಭೋಜನ ಮಾಡಿ ಹಾಕ್ತೀವಿ ಬರ್ರಿ ಅಂದರು. 12 ವರ್ಷ ಬ್ರಾಹ್ಮಣರು ಯಥೇಷ್ಟವಾದ ಭೋಜನ ಮಾಡಿದ್ರು. ಆಮೇಲೆ ಮಳೆ ಬೆಳೆ ಶುರುವಾಯಿತು. ಮಳೆಯಾತು, ಬೆಳೆಯಾತು, ಸಮೃದ್ಧಿ ಆಯಿತು. ಎಲ್ಲ ಕಡೆಗೆ ಹೊರಡ್ರಪ್ಪ. ಬ್ರಾಹ್ಮಣರಂದರು, ಸ್ವಾಮಿ ಗೌತಮರೇ, ನಾವು ನಮ್ಮೂರಿಗೆ ಹೋಗ್ತೀವಿ, ಸ್ವಾಮಿ ನಾಳೆಗೆ ಹೋಗ್ರಿ. ಈ ಬ್ರಾಹ್ಮಣ ನಾಳೆಗೆ ಹೋಗ್ರಿ, ಏಕಾದಶಿ ಮುಗಿಸ್ಕೊಂಡು ಹೋಗ್ರಿ, ದ್ವಾದಶಿ ಉಂಡು ಹೋಗ್ರಿ, ಅಧಿಕ ಮಾಸದಾನಾಯಾಸ, ಯಾಡ್ಯ ಗುಡಿ ಒಳಗೆ ಅನ್ನದಾನದ ಉಂಡೋಗ್ರಿ. ಶುರುವಾತು. ಹಂಗೆ ನಡೆದೇ ಬಿಡ್ತೀವಿ. ಕಡೆಗೆ ಬ್ರಾಹ್ಮಣರು ಸಿಟ್ಟಿಗಂತ. ಈ ಬ್ರಾಹ್ಮಣ ಎಲ್ಲೆಲ್ಲಿ ಬಿಡ್ತಿದ್ದಾಗೆಲ್ಲ ಏನಾರ ಮಾಡ್ಬೇಕು. ಈ ಬ್ರಾಹ್ಮಣ ಬಿಡ್ಬೇಕಾದ್ರೆ ಹೇಳಾರ ಕೇಳಾರ ಹೋಗಬಾರ್ದು. ಯಜಮಾನ ನೋಡಿ, ಮತ್ತೊಂದು ಧರ್ಮಶಾಸ್ತ್ರ, ಎಲ್ಲೇ ಊಟಕ್ಕೆ ಹೋಗ್ರಿ ಯಜಮಾನಿಗೆ ಹೇಳಿ ಹೋಗ್ಬೇಕಂತ. ಊಟಕ್ಕೆ ಬರ್ಬೇಕಾದ್ರೆ ಯಜಮಾನನ ಕಂಡು ಊಟ ಮಾಡಬೇಕಂತ. ವಿಷಯ ಯಜಮಾನನ ಕಾಣಬೇಕು. ಬಂದಗಡೆ ಸ್ವಾಮಿ ಬಂದಿಗೆ, ಭಾಳ ಚಲೋ ಆತ್ರಿ ಗುರುಗಳೇ, ಬರ್ರಿ ಹೋಗೋ ಕಾಲಕ್ಕೆ ಚಲೋ ಆತ್ರಿ, ಭೋಜನ ಮಾಡಿದ್ವಿ, ನಾವು ಪುಣ್ಯ ಪಟ್ರಿ ಅನಿಸಿ ಹೋಗ್ಬೇಕು. ಇದು ಹೇಳಾರ ಬರೋದು, ಹೇಳಾರ ಇದ್ಕೊಂಡು ಹೋದ ಅಂದ್ರೆ ಸೈವ ತಸ್ಕರ, ದೊಡ್ಡ ಕಳ್ಳ ಅಂತ ಕರೀತಾರೆ ಅವನು. ನೆನ್ಪಿಟ್ಕೊಳ್ರಿ, ಎಲ್ಲೇ ಹೋಗ್ರಿ ನೀವು ಊಟಕ್ಕೆ, ಇದರಿಂದ ಏನು ಗೊತ್ತಾಯ್ತು? ಆಮಂತ್ರಣ ಇದ್ರೆ ಹೋಗ್ಬೇಕು, ಇಲ್ಲಿಕ್ಕಿಲ್ಲ ಅಂತ ಗೊತ್ತಾಗ.
ನೋಡ್ರಿ ಯಾವುದೋ ಒಂದು ಪ್ರಸ್ತದ ಅಲ್ಲೆಲ್ಲ ಮೂಲೆ ಕುತ್ಕೊಂಡು ನೋಡೋದು ಉತ್ತರ ಆಗ್ತದೆ. ಅವನು ಕಳ್ಳ ಅಂತ ಆಗ್ತಾನೆ, ಸಾಮಾನ್ಯ ಅಲ್ಲ. ಎಂಥ ಜ್ಞಾನ, ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಬೇಕು ನಾವು. ಎಲ್ಲೇ ಉಂಡ್ರಿ, ಯಾರಾದರೂ ನಿಮ್ಗೆ ದಕ್ಷಿಣೆ ಕೊಟ್ರೆ ಎದಕ್ಕೆ ಕೊಟ್ಟಿ ಅಂತ ಕೇಳಬೇಕು. ಇಲ್ರಿ ಸ್ವಾಮಿ, ಮಗ ಪಾಸ್ ಜ್ಞಾನ ಕೊಟ್ಟಿ. ನಿನ್ನ ಮಗನ ಹೆಸರೇನು? ಆಗಿಂದ ಒಂದು ಮಂತ್ರ ಅದ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ. ಆ ಮಂತ್ರ ಉಚ್ಚಾರಣೆ ಮಾಡಿ ಆಶೀರ್ವಾದ ಮಾಡ್ಬೇಕು. ಅವ್ನು ಕೊಟ್ಟಾರ ಬಿಡ್ರಿ ಅಂತ ಪಕ್ಕ ಇಟ್ಕೊಂಡು ಹೋಗ್ಬಿಡ್ಬಾರ್ದು. ಆಶೀರ್ವಾದ ಮಾಡೇ ಹೋಗ್ಬೇಕು. ನೀನು ಹಂಗೆ ಹೋದ್ರೆ ಸೈವ ತಸ್ಕರ, ಆತ ಕೊಟ್ಟರು ನೀನು ಇಸ್ಕೊಂಡ್ರು ಕಳ್ಳ ಆಗ್ತಿ. ಏನು ನೋಡಿ ಬ್ರಾಹ್ಮಣರ ಧರ್ಮಗಳು. ಇಸ್ಕೊಂಡು ಮತ್ತು ಆಶೀರ್ವಾದ ಮಾಡಿದರೆ ವಿಶೇಷ ಪುಣ್ಯ. ಅವನಿಗೂ ಪುಣ್ಯ, ನಿನಗೂ ಪುಣ್ಯ. ಕಡೀಗೆಲ್ಲರೂ ನೋಡೋ ತಾನು ಎಲ್ಲರೂ ಮೀಟಿಂಗ್ ಮಾಡಿದ್ರು ಬ್ರಾಹ್ಮಣರು. ಅಲ್ಲಪ್ಪ, ಈ ಗೌತಮಮ್ಮ ಬ್ರಾಹ್ಮಣ ಈ ಜನ್ಮದ ಕೊಡ್ತಂಗಿಲ್ಲ ನಮ್ಮನ್ನು, ಇಲ್ಲೇ ನಮಗೆ ಕೃಷ್ಣಾರ್ಪಣ ಆಗ್ತದೆ, ಒಂದು ತಿಥಿನೂ ಇಲ್ಲೇ ಮಾಡಿದ್ರು ಮಾಡ್ಬೋದಿಲ್ಲ. ಅದಕ್ಕೆ ಬೇಡ, ಹೆಂಗಾದರೂ ಮಾಡಿ ಈ ಬ್ರಾಹ್ಮಣದಿಂದ ತಪ್ಪಿಸಬೇಕಂತ ಶುರುವಾದ. ಆಯ್ತು ನೋಡ್ರಿ, ಬ್ರಾಹ್ಮಣರು ಮೊದಲೇ ವೇದವೇತ್ತರು. ಇದೇ ಬ್ರಾಹ್ಮಣಶ್ಚೈವ ಮಂತ್ರಜ್ಞರಿದ್ರು. ಒಂದು ಆಟವನ್ನು ಸೃಷ್ಟಿ ಮಾಡಿಬಿಟ್ಟು. ಏನು ಸೃಷ್ಟಿ? ಸತ್ತೋರ್ಗ ಮಂತ್ರವ್ರಿ. ನಮ್ಮಲ್ಲಿ ಹಾವು ಚೋಳ ಅಂತ ಬಿಡೋದು ಸುಮ್ಮನೆ ಸಾಮಾನ್ಯವು, ಯಾರೋ ಡಾಕ್ಟರ್ ಬದುಕಿಸ್ತಾರೆ ನೋಡ್ತಾರೆ. ಸತ್ತೋರು ಬದುಕಿಸೋ ಮಂತ್ರವ ನಮ್ಮಲ್ಲೇ ಬ್ರಾಹ್ಮಣರಲ್ಲೇ. ಈಗ ಹೇಳ್ತೀನಿ ಕೇಳ್ರಿ, ಎಲ್ಲರೂ ಸುಖವಾಗಿದೆ ಅಷ್ಟೇ. ಯದೀಕ್ಷಿತ ದುರ್ಗದಿ ಬಾಪರೇ ಮೃತ್ಯೋರಂತಿ ಕಣ್ಣೀತ ಏವ ತಯೋಧರಾಮಿ ತಸ್ಪಾರ್ಶ ವೇದಂ ಶತಶಾರದಾಯ. ಇವೆಲ್ಲ ಏನು ಭಾಳ ಶಾಂತಿಸುತ್ತ ಬಂತು. ಇದು ಸತ್ತೋರು ಬದುಕಿಸೋ ಮಂತ್ರ. ಎಂತಹ ಶಕ್ತಿ ಇದೆ ನೋಡಿ. ಸತ್ತೋರು ಬದುಕಿಸ್ಬೋದು. ಗರ್ಭಿಣಿ ಸ್ತ್ರೀಯರನ್ನ ಒಳಗೆ ಹೆಣ್ಣು ಬೇಡ ಗಂಡು ಬೇಕಂದ್ರೆ ಗಂಡು ಮಾಡೋ ಮಂತ್ರದ ತಿಳಿದ್ರ. ನೀವು ಇಲ್ಲೇ ಕೂತಿರ್ತೀರಿ, ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು? ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ಮಂತ್ರದ ಇಲ್ಲೇ ಇರ್ತೀರಿ ನೀವು. ನೋಡ್ರಿ, ಮಹಾಭಾರತ ಕೇಳ್ರಿ, ಅದ್ರೊಳಗೆ ಸಾಕಷ್ಟು ಗತಿ ಬರ್ತಾವೆ. ಹಂಗೆ ಮಹಾನುಭಾವರು ಒಂದು ಆಟ ಸೃಷ್ಟಿ ಮಾಡಿದರು. ಆಕಳಿಗೆ ಹೇಳಿದರು, ಅಪ್ಪ ಆಕಳ ಅಂದರೆ ಆಕಳ ಸೃಷ್ಟಿ ಆಗಲಿ, ಅದಂತೂ ಏನು ಮಾಡಲಿ ಅಂತು. ಏನೂ ಇಲ್ಲ, ಅಲ್ಲಿ ಪೈರು ಹಾಕ್ಯಾರ ನೋಡಿ, ಚಲೋ ಹಸಿರದು. ಈ ಬೆಳಗ್ಗೆ ಹಾಕ್ತಿದ್ರು. ಗೌತಮರ ತಪಸ್ಸು ಎಂಥದ್ದು ಗೊತ್ತೇನ್ರಿ ನಿಮಗೆ? ಒಂದು ಹಿಡಿ ನೆಲ ತಗೋತಿದ್ರು, ಅಭಿಮಂತ್ರಣ ಮಾಡ್ತಿದ್ರು. ಓಷಧಾಗಿ ಹತ್ಸಂಬದಂತೆ ಶೋಭೇರ ಸಕರಾಜ್ಞ ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಂಭ್ರಾಚಲ್ ಪಾರಗಾಮಚಿ. ಇದೇ ಮಂತ್ರನೇ ಅವ್ರು ಹೇಳಿದ್ದು, ಅದನ್ನು ನಾವು ಹೇಳಿದ್ದು. ಈ ಮಂತ್ರ ಅಭಿಮಂತ್ರಣ ಮಾಡ್ತಿದ್ರು. ಆ ನೆಲ್ಲನ್ನು ಹಿಂಗೆ ಉಗ್ಗುತ್ತಿದ್ರು. ಎಲ್ಲೇ ಅಲ್ದಾಗ ಉಗ್ಗಿ ಬಿಡ್ಬೇಕು. ಉಗ್ಗಿ ಸ್ನಾನ ಸಂಧ್ಯಾ ಬಂದರೆ ಮುಗಿಸ್ಕೊಂಡು ಇನ್ನೇನು ನೈವೇದ್ಯ ಹೊತ್ತಿಗೆ ಹೇಳ್ತಿದ್ರು. ಬಡ ಹೋಗಿ ಆ ನೆಲ್ಲ ಬೆಳೆದು ಬಿಡ್ತಿತ್ತು, ಅಕ್ಕಿ ಆಗಿಬಿಡ್ತಿತ್ತು. ಸರಸರ ತರೋದು, ಅಡುಗೆ ಮಾಡೋದು, ಊಟಕ್ಕಾಗಿ ದಿನ ಇದೇ ಕೆಲಸ. ಇಂಥ ತಪಸ್ಸುಗಳು ಗೌತಮ. ಎಂಥ ಶಕ್ತಿ, ಅಂತಹ ಮಂತ್ರಗಳವ. ಆ ಮಂತ್ರಕ್ಕೆ ಜಪ ಇಲ್ಲ, ತಪ ಇಲ್ಲ. ಮನಶುದ್ಧಿ ಕರೋ ನಿತ್ಯಂ ಉದರಾತ್ ಅನ್ಯ ಪರಗ್ರಹ ಪೀಡಿತ ವಾಕ್ ಶುದ್ಧಿ ನ ಸ್ಯಾತ್. ನಿಮಗೆ ಹೆಂಗೆ ಜಪಸಿದ್ಧಿ ಕಥಂ ಭವೇತ್. ಇಷ್ಟು ಮಹಾನುಭಾವರು ಹಾಕ್ತಿದ್ರು, ಊಟಕ್ಕೆ ಹಾಕ್ತಿದ್ರು. ಇದಂತ ತಪಸ್ಸಿತ್ತು. ಕಡಿಗೆ ಇವ್ರಂದ್ರೆ ನೋಡಪ್ಪ ಅಲ್ಲಿ ಹಸಿರು ನೆಲ್ಲದ, ಆ ನೆಲ್ಲ ಒಳ್ಳೆ ಹಸೂರಾಗಿ ಬೆಳೆದ್ಬಿಟ್ಟದ. ನೀನು ಹೋಗು ತಿನ್ನು. ಆಕಳಿಗೆ ಹೇಳಿದ್ರು, ಅದಂತೂ ನೀವು ಸೃಷ್ಟಿ ಮಾಡಿದ್ರಿ, ನೀವು ಹೇಳಿದಂಗೆ ಕೇಳ್ತೀನಿ ಅಂತ. ಹೋಗು ತಿನ್ನು. ತಿಂದಗಳೇ ಆ ಬ್ರಾಹ್ಮಣ ಬರ್ತಾನೆ. ನಾವೇ ಹೇಳ್ತೀವಿ, ಏನ್ರಿ ಅಲ್ಲಿ ನೋಡ್ರಿ ಅಲ್ಲಿ ಹೊಲ್ದಾಗ ಆಟ ಓಡಿಸ್ರಿ ಅಂತೀವಿ. ನಾವೇ ವಯಂ ಭಯೋತ್ಪಾದಕ, ನಾವೇ ಭಯೋತ್ಪಾದಕ ಹೇಳ್ತೀವಿ. ಆ ಗೌತಮರು ಏನು ಮಾಡ್ತಾರೆ? ಆಕಳು ಓಡಿಸೋಕ್ಕೆ ದೇವನಂತ ಬಾಂಬ್ ತರ್ಬೇಕ, ಬಂದೂಕ ತರ್ಬೇಕ, ಕೊಡ್ಲಿ ತರ್ಬೇಕು. ಹೆಚ್ಚು ತಂದ್ಬಿಟ್ರೆ ಸಾಕು. ಅದಕ್ಕೂ ಹೋಗ್ಬೇಡ ಅಂತ ಹೇಳಿದ್ರು. ಹುಷನ್ನು ಹೋಗ್ಬೇಡ ಅಂದ್ರೆ ಏನು ನೋಡಿ, ಎಷ್ಟು ಪ್ಲ್ಯಾನ್ ಮಾಡಿ, ಎಂಥ ವಿಚಿತ್ರ. ಹೌದಾ? ಅದಕ್ಕೂ ಹೋಗ್ಬೇಡ. ಮತ್ತು ಯಾವಾಗ ಹೋಗ್ಬೇಕು? ಆತ ಒಂದು ದಂಟು ತೊಗೋತ, ಸಣ್ಣ ಒಂದು ಹುಲ್ಲು ತೊಗೊಂಡು ಹಿಂಗೆ ಹೊಡಿತ. ಬೆಟ್ಟ ಆಗೋದಿಲ್ಲ, ಆದರೆ ನೀವು ಸತ್ತು ಹೋಗು ಅಂತ ಹೇಳ್ತೀವಿ. ಏನು ಮಾಡ್ತೀವಿ? ಆ ಆಕಳ ಹಂಗೆ ಮಾಡಿತು.
ಯಾವಾಗ ಢಪ್ ಅಂತ ಆಕಳ ಬಿದ್ದ ಬಡಿತೀವಿ. ಗೌತಮರು ಸುಮ್ಮನೆ ಮುಟ್ಟಿದ್ರು, ನಾವು ಆಕಳಿಗೆ ಹೊಡಿತೀವಿ. ಹಡ್ಡ ಅಂತೇಳಿ ನಮಸ್ಕಾರ ಮಾಡಿ ಕೊಡೋದೇನೋ ಬೆಲ್ಲ ಕೊಟ್ಟಿರ್ತೀವಿ, ಅಕ್ಕಿ ಕೊಟ್ಟಿರ್ತೀವಿ. ಅದು ಹೋಗ್ಲಂದ್ರೆ ಢಪ್ ಅಂತ ಬಡ್ದು ಮತ್ತು ಹಿಂಗ ಎಲ್ಲ ಆಕಳ ಸಂತ ನಂಬಬೇಕು. ಹೌದಾ? ಲೋಕ ವಿಲಕ್ಷಣ. ಹೌದಾ? ನೋಡ್ರಿ ಆಶ್ಚರ್ಯ. ಸುಮ್ಮನೆ ಗೌತಮರು ತೃಣಮಾತ್ರ ಸ್ಪರ್ಶಾತ್ ಗೋಹತ್ಯ, ಸುಮ್ಮನೆ ಮುಟ್ಟಿದ್ರೆ ಅಷ್ಟೇ. ಮುಟ್ಟಿದ್ರೆ ಏನಾಗ್ರಿ, ಆಕಳ ಧಾಪ್ ಅಂತ ಸತ್ತೋದು. ಇಷ್ಟೇ ನೋಡ್ಕಿಂತ ಕೂತಿದ್ರು ಅವರು. ಸ್ವಾಮಿ, ನೀವು ಗೋಹತ್ಯೆ ಮಾಡಿ ನೀವು ಮನೆಗೆ ಊಟ ಮಾಡೋದು. ಹೌದು, ಎಲ್ಲ ಬ್ರಾಹ್ಮಣ, ನಾನು ಗಂಟು ಕಟ್ಟು, ನೀನು ಗಂಟು ಕಟ್ಟು, ನಾನು ಗಂಟು ಕಟ್ಟು, ಓಸು ಗಂಟು ಕಟ್ಕೊಂಡೆ ರೆಡಿ ಇದ್ರು. ಇಷ್ಟು ಆಗ ಬೇಕಾಗಿತ್ತು. ಆ ಗಂಟು ಹೊತ್ಕೊಂಡ್ರು ಹೊಂಟೇ ಬಿಟ್ಟರು. ಆಗ ಗೌತಮ ಋಷಿಗಳು ಇದೇನು ಬಂತಪ್ಪ ಇವಾಗ, ನಾನೆಂಥ ತಪ್ಪು ಮಾಡಿದೆ, ಆಕಳ ಓಡಿಸ್ಬಾರ್ದಾಗಿತ್ತು. ಯಾಕೆ ಆಕಳ ಸಾಯೋದಲ್ಲ, ನಾನು ಒಂದು ತೃಣ ಸ್ಪರ್ಶ ಮಾಡಿದ್ದಕ್ಕೆ ಸತ್ತದಂದ್ರೆ ಏನಾಗಿದೆ ಅಂದರು. ನೋಡಿ, ಎಂತಹ ಜ್ಞಾನಿಗಳಿದ್ದಾರೆ ಗೌತಮರು. ತಮ್ಮ ತಪೋದೃಷ್ಟಿಯಿಂದ ನೋಡಿದ್ರು, ಕಣ್ಣು ಮುಚ್ಚಿದ್ರು. ದೂರದರ್ಶನ, ಕಣ್ಣು ಮುಚ್ಚಿದಗಳೇ ದೂರದರ್ಶನ ಕಾಣಿಸ್ತದ ಜ್ಞಾನಿಗಳಿಗೆ. ನಮಗೆ ಕಣ್ಣು ತೆಗೆದಾಗ ದೂರದರ್ಶನ ಕಾಣಿಸ್ತದೆ. ಮನೆಗಿಂದ ಏನೂ ಕಾಣಿಸೋದಿಲ್ಲ, ಟಿ ವಿಯಾಗಿಂದ ಕಾಣಿಸ್ತದೆ. ಹಿಂದೆ ಕಳ್ಳ ಹೊರಟು ಹೊತ್ಕೊಂಡು ಹೋಗ್ಬಿಡ್ತಾರೆ. ಇದು ಹುಚ್ಚು ಸೀರಿಯಲ್ ನೋಡ್ತದೆ, ಆ ಕಡೆ ನೋಡೋದಲ್ಲ ಅಂತೇಳಿ ತಗೊಂಡು ದೂರದರ್ಶನ ನೋಡಿದ್ರು. ಓಹೋ, ಇದೆಲ್ಲ ಬ್ರಾಹ್ಮಣ ಪ್ರಾಣ ಅಂದರೆ ಶಾಪ ಕೊಟ್ಟು. ಶಾಪ ಕೊಡೋಣಂದ್ರೆ ನೀವು ಇಲ್ಲಿ ಏನು ಉಂಡಿದ್ದೀರಿ, ಏನು ಜ್ಞಾನ ಸಂಪಾದನೆ ಮಾಡಿದ್ದೀರಿ, ಎಲ್ಲ ತಿರೋಧಾನ ಆಗಲಿ, ಮರ್ತು ಹೋಗ್ಬಿಡಿ ಅಂತ. ಏನು ಮಾಡ್ತೀರಿ ಬ್ರಾಹ್ಮಣರಿಗೆ? ಜ್ಞಾನ ಎಲ್ಲ ಆಕುಲೀಭೂತಂ, ಎಲ್ಲ ಹೊರಡು. ಬ್ರಾಹ್ಮಣರು ಪಾಷಂಡಿಗಳಾಗಲಕತ್ತಿದ್ರು, ಧರ್ಮ ಬಿಡ್ಲಕತ್ತಿದ್ರು. ಜ್ಞಾನ ಇದ್ದರೆ ಧರ್ಮ, ಜ್ಞಾನವೇ ಇಲ್ಲದ್ರೆ ಧರ್ಮ ಎಲ್ಲಿಂದ ಬರ್ತದೆ? ಜ್ಞಾನ ಇರಬೇಕು. ಇವತ್ತು ಏಕಾದಶಿ, ಜ್ಞಾನ ಇದ್ದರೆ ಉಪವಾಸ. ಇವತ್ತು ದ್ವಾದಶಿ, ಬೆಳಗ್ಗೆ ಕೊಡಬೇಕು, ಜ್ಞಾನ ಇದ್ದರೆ. ಇದು ಜ್ಞಾನವೇ ಇಲ್ಲಂದರೆ ಧರ್ಮ ಎಲ್ಲಿಂದ ಬರ್ತದೆ? ಹೌದಲ್ಲ? ಹಂಗಾಗಿ ಆ ತಕ್ಷಣದಲ್ಲೇ ಆಗ ಎಲ್ಲ ಕಡೆ ಬ್ರಾಹ್ಮಣರು ತದ್ವಾ ಆಗಿ ಹೋಗಿಬಿಟ್ರು. ಆಗ ಸಾಕ್ಷಾತ್ ಸಕಲ ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡಿದರು, ಸ್ವಾಮಿ, ನಮಗೆಲ್ಲ ಬ್ರಾಹ್ಮಣರೇ ನಮಗೆ ಅನ್ನದಾತರು, ದೇವತೆಗಳಂತ. ವಯಂತು ದಾತಾಶ್ಚೈವ ಬ್ರಾಹ್ಮಣಾಚೈವ, ಬ್ರಾಹ್ಮಣರೇ ಅನ್ನದಾತರು. ನಮಗೆ ಅನ್ನ ಇಲ್ಲಂದ್ರೆ ನಮಗತಿ ಏನು ಅಂತ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಸಾಕ್ಷಾತ್ ವೇದವ್ಯಾಸ ದೇವರು ವ್ಯಾಸ ಸಾಹಿತ್ಯಕ್ಕೆ ಬಂದರೂ ಅನಂತವಾದ ವೇದ, ಅನಂತವಾದ ಅನಂತ ವೈ ವೇದಾಃ ಅನಂತ ವೈ ಗುಣಾಃ ಅನಂತ ವೈ ಜೀವಾಃ. ಜೀವರು ಅನಂತಿದ್ದಾರೆ, ಭಗವಂತನ ಗುಣಗಳು ಅನಂತ, ವೇದಗಳು ಅನಂತ. ನಮಗೆ ಸಿಕ್ಕುವು ಏನಪ್ಪ ಅಂದರೆ ಸುಮ್ಮನೆ ಏನೋ ಸಿಕ್ಕಾವಂದರೆ ಸಿಕ್ಕಾವು ಅಷ್ಟೇ. ಋಗ್ವೇದ ಆಗಲಿ, ಯಜುರ್ವೇದ ಆಗಲಿ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಒಂದೇ ಎರಡೇ 24 ಶಾಖೆಗಳು. ನಮಗೆ ಸಿಕ್ಕಿದ್ದೆಷ್ಟು? ಶಾಖಾನಾಂತು ಶತನ್ನಾಥ ಯಜುರ್ವೇದ ಮಥಾ ಕರೋತು. ಸ್ವಲ್ಪ ಸಿಕ್ಕಾವ. ಇಷ್ಟಕ್ಕೆ ನಾನು ವೇದ ಪಂಡಿತ ಅಂತ ಇಟ್ಕೊಂಡ್ಬಿಟ್ಟು ಒಂದು 4 ಮಂತ್ರ ಅಂದ್ಬಿಟ್ರೆ ಗೆದ್ದು ಹೋಗ್ಬಿಡ್ತೇನೆ. ಎಷ್ಟದ ವೇದ, ಅದ್ಭುತವಾದ ವೇದ. ಅಂತಹ ವೇದವನ್ನು ಅಷ್ಟು ಸಂಗ್ರಹ ಮಾಡಿದರು ವೇದವ್ಯಾಸದೇವರು. ಮಾಡಿ ಋಗ್ವೇದ ಅಂತ ಮಾಡಿದರು. ಋಗ್ವೇದಗಳಲ್ಲಿ ಏನು ಹೇಳ್ತದೆ ಅಂದರೆ ಭಗವಂತನ ನಿರ್ದುಷ್ಟವಾದ, ನಿರಾಖ್ಯಾತವಾದ, ನಿರ್ಮಲವಾದ ಭಗವಂತನ ಗುಣವನ್ನು ಹೇಳುತ್ತೆ. ವಿಷ್ಣುರ್ಮುಖಂ ಬೀಜಾನಿ ಪ್ರವೋಚಂ ಜಪ್ಪಾರ್ಥ್ಯವಾನಿ ವಿಮಮೇರಚಾಂಸಿ ಯೋ ಅಸ್ಕಭಾಜತುತ್ತರಂ ಸದಸ್ತಂ ವಿಚಕ್ರಮಾಣತ್ರಯದೋಗಾಯಗ. ವೇದ, ಇದು ಋಗ್ವೇದ. ವಿಷ್ಣುರ್ಮುಖಂ, ಆ ಭಗವಂತನ ಗುಣಗಳನ್ನು ಯಾರಿಂದಲೂ ತಿಳಿಲಕ್ಷಕ್ಕಿಲ್ಲ. ಯತ್ ಕರೋಷಿ, ಆದರೆ ಅವನು ಸಿಗ್ತಾನೆ. ಅಷ್ಟು ಸಿಗ್ತದಂತ ಹೋಗಬೇಡ್ರಿ, ನಿಮಗೆಷ್ಟು ಯೋಗ್ಯತೆ ಅಷ್ಟೇ ಸಿಗ್ತಾನೆ. ಸಮುದ್ರ ಸ್ನಾನವತ, ಸಮುದ್ರದೊಳಗೆ ಸ್ನಾನ ಮಾಡ್ತೀವಿ ಏನ್ರಿ? ಸಮುದ್ರ ಸ್ನಾನ ಮಾಡಿ ಬಂದ್ವಿ ಅಂತೀವಿ. ನಮ್ಮ ಮಳೆ ಬರ ಯಾವುದೋ ಒಂದು ತೆರೆ ಬರಿಗೆ ಬರ್ರ ಅಂತ ಹೊಡ್ತಾ ಹೊಡೆದು
ದಾಂಡಿಗೆ ಹೋಗಿರ್ತದೆ, ಮೈಯೆಲ್ಲ ಬೋರ್ಗೆ ಹಚ್ಕೊಂಡು ಕ್ಯಾಟ್ ಉಪ್ಪಾಗಿ ನಾನು ಭಾರಿ ಸಮುದ್ರ ಸ್ನಾನ ಅಂತ. ನಮ್ಮ ಹಳೆಯ ಬಾರಿ ಎಲ್ಲೇ ಸಮುದ್ರ ಎಲ್ಲೋ ಅದ, ಇವನು ಯಾವುದೋ ಒಂದು ಬುರ್ಗ್ಯೋ ಯಾವುದೋ ಒಂದು ಹಲಸಿಗೋ ಆ ಸಮುದ್ರ ಸ್ನಾನ ಮಾಡಿ ಬಂದು ಕೂತಿರ್ತದೆ ಅಸಾಧ್ಯ. ಅದರಂಗೆ ಸಮುದ್ರ ಸ್ನಾನ ಮಾಡಿದಂತೆ ನಾವು ವೇದಾಧ್ಯಯನ ಮಾಡುವುದು. ಅಷ್ಟು ಅದ್ಭುತವಾದ ವೇದಗಳು, ಅವನ್ನೆಲ್ಲ ಋಗ್ವೇದ ಅಂತ ಮಾಡಿ 24 ಶಾಖೆಗಳನ್ನು ಮಾಡಿ. ಆಮೇಲೆ ಯಜುರ್ವೇದ 101 ಶಾಖಾನಾಂತು ಶತನ್ನಾಥ ಯಜುರ್ವೇದ ಮಥಾಕರೋದು ನೋಡಿ. ಅದರೊಳಗೆ ಏನು ಮಾಡಿದರೆ 101 ಶಾಖೆ ಯಜುರ್ವೇದದಲ್ಲಿ. ಆ ಯಜುರ್ವೇದದಲ್ಲಿ 86 ಶಾಖೆಗಳು ಕೃಷ್ಣ ಯಜುರ್ವೇದ. ಇನ್ನು 14 ಶಾಖೆಗಳವೆಲ್ಲ ಅದೆಲ್ಲವೂ ಶುಕ್ಲ ಯಜುರ್ವೇದ ಅಂತ ಮಾಡಿ. ಆ ವೇದನೆ ಯಾಜ್ಞವಲ್ಕ್ಯರ ನಿಮಿತ್ತ ಮಾತ್ರ ಅಷ್ಟೇ, ಅದನ್ನೇ ಗ್ರಹಣ ಮಾಡಿದರು, ವಿಂಗಡಣೆ ಮಾಡಿಕೊಟ್ರು ಅಷ್ಟೇ. ವೈಶಂಪಾಯನ ಋಷಿಗಳು ಅದನ್ನೆಲ್ಲ ಅಧ್ಯಯನ ಮಾಡಿ. ಇನ್ನು ಸಾಮವೇದ, ಅಥರ್ವಣ ವೇದ, ವೈಶಂಪಾಯನ, ಪೈಲ, ಸೂತ್ರಕಾರ, ಜೈಮಿನಿ ಅಂತ ಇವರೆಲ್ಲ 12 ಶಾಖೆ. ಸಹಸ್ರ ಶಾಖೆ ನೋಡಿ, ಸಹಸ್ರ ಶಾಖ. ಸಾಮವೇದ ಸಹಸ್ರ ಶಾಖ, 12 ಶಾಖ ಕೃಷ್ಣ ಯಾವುದು ಅಥರ್ವಣ ವೇದ. ಇದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟರು ವೇದವ್ಯಾಸ ದೇವರು. ಇದು ವ್ಯಾಸ ಸಾಹಿತ್ಯ, ಇದೇ ವ್ಯಾಸ ಸಾಹಿತ್ಯ. ಇದು ಎಲ್ಲೆದರಿ ಅಂದರೆ ಮೂಲ ಭಾಷೆ ಯಾವುದು ಸಂಸ್ಕೃತ, ಆ ಸಂಸ್ಕೃತ ಭಾಷೆಯಲ್ಲಿ ನಿರ್ಮಾಣವಾತು. ಮೃತ್ತಿಕೇನಂತಂ ಅನಂತಂ ಸಂಸ್ಕೃತಶ್ಚೈವ, ಆ ಸಂಸ್ಕೃತ ಭಾಷಾ ಅದರಲ್ಲಿ ಪ್ರಾರಂಭವಾಯಿತು. ಇನ್ನೊಂದು ಭಾಷೆ ಇಲ್ಲ, ತಿಳಿಯಲಿಲ್ಲ. ಅದನ್ನೆಲ್ಲ ಸಂಗ್ರಹಿತವಾದಂಥ ವೇದವನ್ನು ಯಾರಿಗೂ ತಿಳಿಲಿಲ್ಲ, ಭಾಗ ಮಾಡಿದ್ರು ಮತ್ತೆ ತಿಳಿಲಿಲ್ಲ. ಯಾಕೆ? ಜ್ಞಾನ ಆಕುಲೀಭೂತವಾಗಿತ್ತು. ಗೌತಮರ ಶಾಪದಿಂದ ಬ್ರಾಹ್ಮಣರಿಗೆ ಶಾಖೆ ಮಾಡಿದ್ರು ತಿಳಿಲಿಲ್ಲ, ಒಂದು ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಬಾರಂದ್ರೂ ತಿಳಿಲಿಲ್ಲ, ಯಾರಿಗೋ ಕೊಟ್ಟು ಬಂದ್ಬಿಟ್ರು. ನೋಡಿ ದೊಡ್ಡವ್ರ ಶಾಪ ಎಷ್ಟು ತೀಕ್ಷ್ಣ ಇರ್ತದೆ. ದೊಡ್ಡವ್ರ ಶಾಪ ಭಾಳ ಅಪಾಯಕಾರಿ. ದೊಡ್ಡವ್ರ ಬಗ್ಗೆ ಭಾಳ ಎಚ್ಚರದಿಂದಿರಬೇಕು. ನಾಶ್ಲೀಲಂ ಕೀರ್ತಯೇದೇತ ಏವ ದೇವತಾ ಪ್ರೀಣಾತಿ ಅಂತ ವೇದ ಹೇಳ್ತದೆ. ಯಾವತೀರ್ವೈ ದೇವತಾಸ್ತಾ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಭೋ ದಿವೇ ದಿವೇ ನಮಸ್ಕುರ್ಯಾನ್ ಆಶ್ಲೀಲಂ ಕೀರ್ತಯೇದೇತೋ. ಬ್ರಾಹ್ಮಣ ವೇಷದಲ್ಲಿ ಯಾರೇ ಬರಲಿ ಮೊದಲು ನಮಸ್ಕಾರ ಮಾಡೋದು ಕಲೀಲಿ. ಮುಂದೆ ಸನ್ಯಾಸಿ ಬ್ರಾಹ್ಮಣನಿಗೆ ಮೊದಲು ನಮಸ್ಕಾರ ಮಾಡೋದು ಕಲೀಲಿ. ನಮಸ್ಕಾರ ಮಾಡಿದರೆ ಏನಾಗ್ತದ್ರಿ? ನಿಮ್ಮ ಪಾಪಗಳೆಲ್ಲ ಹೋಗ್ತಾವೆ, ಬಗ್ಗಿದ್ರೆ ಹೋಗ್ಬಿಡ್ತಾವ ಪಾಪ. ನಿಮ್ಮನ್ನು ಅವ್ರು ನೋಡಿದ್ರೆ ಗೆದ್ದು ಅನುಗ್ರಹ ಮಾಡಿ. ಹಿಂಗೆ ಆ ಶಾಪಗ್ರಸ್ತರಾಗಿರ್ತಕ್ಕಂಥವರಿಗೆ ತಿಳಿಲಿಲ್ಲ. ಮತ್ತೆ ಸೂತ್ರಗಳನ್ನು ಮಾಡಿದರು. 564 ಸೂತ್ರಗಳನ್ನು ಆ ವೇದದ ಸಂಗ್ರಹಿಸಿ, ವೇದವನ್ನು ಸಂಪೂರ್ಣವಾದ ವೇದವನ್ನು ಸಂಗ್ರಹ ಮಾಡಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ 564 ಸೂತ್ರಗಳು ಏನು ಬ್ರಹ್ಮಸೂತ್ರಗಳು. ಮತ್ತು ಅನೇಕ ಮತಚಾರ ಮತ್ತೆ ಬಂದರು. ರಾಮಾನುಜ, ಶಂಕರ, ನಿಂಬಾರ್ಕ, ಪಿಶಾಚ, ವಾದೀಂದ್ರ ಇವರೆಲ್ಲ ಮತಕಾರರು ಮತ್ತೆ ಬಂದರು. ಅವರು ಆ ಸೂತ್ರಗಳಲ್ಲಿ ವ್ಯತ್ಯಾಸ ಮಾಡಿದರು. ಒಬ್ಬರು 555 ಅಂದರು, ಒಬ್ಬರು 554 ಅಂದರು. ಮತ್ತು ಶುರುವಾದ ನಮ್ಮ ವ್ಯಾಸ ಸಾಹಿತ್ಯದಲ್ಲೇ ಇಷ್ಟು ವಿಭಿನ್ನವಾದ ಕ್ರಿಯೆಗಳು ನಡೆದವು. ಕಡೀಕೆ ಮಹಾನುಭಾವರಾದಂಥ ಸಾಕ್ಷಾತ್ ವಾಯುದೇವರೇ ಬರಬೇಕಾಯ್ತು. ಆ ವಾಯುದೇವರು ಬಂದು ಹೇಳಿದರು, ನೋಡಪ್ಪ, ಸೂತ್ರಗಳು ಹೆಂಗೆ ಬೇಕಂಗೆ ಅರ್ಥ ಮಾಡಬಾರ್ರಿ. ಆ ಸೂತ್ರಗಳ ಅರ್ಥವನ್ನು ಹೇಳ್ತೀನಿ. ವಿಷ್ಣು ಶಬ್ದಾವೇವ ಸೂತ್ರಂ ಅಂದರು. ವಿಷ್ಣು ಶಬ್ದದಿಂದ ಸೂತ್ರವನ್ನು ತಿಳ್ಕೊಳ್ರಿ ಅಂದರು. ವಿಷಣ ಅಂತದ. ವಿಷ್ಣು ಎಂಬಲ್ಲಿ 3 ಶಬ್ದಗಳ ವಿ ಷಣ. ವಿ ಎರಲವ ಹೌದಲ್ಲ, ಎರಲ ವ ಸ ಶ ಹಳ ಕ್ಷಜ್ಞ
ಇದೆಲ್ಲ ವ್ಯಂಜನೀಯ ಅವರಿಕೆ ವ್ಯಂಜನ. ಇದೆಲ್ಲ ಕೂಡಿಸಿದಾಗ ಅಂಕ ನಾವು ಮಹಮತೋಗತಿ ಅಂತ ಮಾಡ್ಕೋಬೇಕು. ಎಷ್ಟಾಗ್ತವೆ? 564 ಸೂತ್ರಗಳ ನಿರ್ಮಾಣ ಆಗ್ತದೆ. ಇದಾದ ಮೇಲೆ ಆಚಾರ್ಯರು ಗ್ರಂಥ ರಚನೆ ಮಾಡಿದರು. ಮೊದಲು ಗೀತಾ ತಗೊಂಡ್ರು, ಅದೇ ವ್ಯಾಸ ಸಾಹಿತ್ಯ. ಗೀತೆಯ ಅರ್ಥವನ್ನು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಅರ್ಥ ಮಾಡಿದರು. 700 ಶ್ಲೋಕಗಳು ಗೀತೆ. 700 ಯಾಕೆ ಮಾಡಿದ ಕೃಷ್ಣ ಅಂದರೆ 7 ಅಂತಕ್ಕಂಥದ್ದು ಏನದ, ಇದು ಸಪ್ತ ದೇಹಾತ್ಮಕವಾಗಿರ್ತಕ್ಕಂಥ ದೇಹ. ಇದು 7 ಧಾತುವಿನಿಂದ ಕೂಡಿದ್ದು. ಅಸ್ಥಿ, ಮಜ್ಜ, ವೀರ್ಯ, ರಕ್ತ, ಮಾಂಸ, ನೋಡ್ರಿ, ಕಫ, ಪಿಚ್ಚು ಎಲ್ಲ 7 ಧಾತುಗಳು ಇದೆ. ಸೃಷ್ಟಿ ಆಗ್ತದೆ. ಇದು ಯಾವುದನ್ನು ದೇಹ ಇಟ್ಕೊಳ್ಳೋದ್ರಲ್ಲೆಲ್ಲ ಹೊರಗೆ ಆಗ್ತದೆ. 7 ಧಾತುಗಳು. ಆ 7 ಧಾತುಗಳು ಈ ದೇಹ ಏನಾಗಿದೆ ಇದರೊಳಗೆ 11 ಒಂದು 7 ಮತ್ತೆ ಸೇರಿಕೊಂಡವು. 11 ಯಾವುವು? ಇಂದ್ರಿಯಗಳು. ಮತ್ತೊಂದು 7, ಹೌದಾ? ಆ 7 ಯಾವುವು? ಅಷ್ಟಮದಗಳು. 11 ಇಂದ್ರಿಯಗಳು, ಮನಸ್ಸು. ನಿನ್ನೆ ಹೇಳಿದೆ ಇಂದ್ರಿಯಗಳ ಬಗ್ಗೆ. ಈ 7 ಏನದಲ್ಲ ಧಾತು, ಈ 7ರಲ್ಲಿ 11 ಕಳಿಬೇಕು. 7ರಲ್ಲಿ 11 ಕಳೆಯೋದಂದ್ರೆ ಏನ್ರಿ? ವ್ಯಾಕರಣಕ್ಕೆ ವಿರುದ್ಧ, ಈ ಸಂಖ್ಯಾಶಾಸ್ತ್ರಕ್ಕೆ ವಿರುದ್ಧ ಹಾಳಾಗಿದೆ. ಹೌದಲ್ಲ? 7ರಲ್ಲಿ 11 ಕಳೆಯೋ 11 7 ಕಳಿಬೋದು. 7ರಾಗ 11 ಕಳಿ ಅಂತಂದ್ರೆ ಏನು? ಕೃಷ್ಣ ಅರ್ಜುನಿಗೆ ಹೇಳಿದ್ದು ಅದೇ ಅಲ್ಲೋ. 7 ಸಪ್ತಾತ್ ಏಕಾದಶಂತು ವೇಹ ಕೃತ್ವಾತು. ಅಪ್ಪ 7ರಲ್ಲಿ 11 ಕಳೆಯೋ ಅಂದ. ಏನ್ರಿ 7 11? ಸಪ್ತ ದೇಹಾತ್ಮಕವಾದ ಈ ದೇಹದಲ್ಲಿ 11 ಏನು? ಇಂದ್ರಿಯ ಜನ್ಯವಾಗತಕ್ಕ ಮಹಾಪಾಪಗಳು ಅಂತೇನವಲ್ಲ, ಅವನ್ನು ಈ 7ರಲ್ಲಿ ಕಳೆ ಅಂತ ಅರ್ಥ. ಎಲ್ಲಿ ಗೊತ್ತು? ನೀವು ಸಂಖ್ಯಾಶಾಸ್ತ್ರ ತೊಗೊಂಡ್ರೆ ಯದ್ವಾ ತತ್ವಾ ಆ ಸಂಖ್ಯಾಶಾಸ್ತ್ರ ತೊಗೋಬಾರ್ದು. ಇಲ್ಲಿ ಶಾಸ್ತ್ರದ ಸಂಖ್ಯೆ ತೊಗೋಬೇಕು. 7ರಲ್ಲಿ 8 ಕಳೆ ಅಂತ ಮತ್ತೊಂದು ಕಡೆ ದಾಸರ. ಸಪ್ತದಲ್ಲಿ 8 ಕಳೆದವ, ಸಪ್ತದಲ್ಲಿ 8 ಕಳೆದವ ಮನುಜನಲ್ಲಿ ಪನೋ ಲೋಕದೊಳು. 7ರಲ್ಲಿ 8 ಕಳೆದವ. ಇದು ಏನು ಈ ಚಿತ್ರ? 7ರಲ್ಲಿ 8 ಕಳಿಬೇಕು. 7ರಾಗ 11 ಏನೋ ಕಳೆದುಬಿಟ್ಟು 11 ಇಂದ್ರಿಯಗಳಿಂದ ಉತ್ಪನ್ನವಾಗತಕ್ಕಂಥ ಮಹಾಪಾಪಗಳು. ಯಾಕಂದರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಮಾಡ್ತದೆ. ಇದನ್ನು ಈ ಸಪ್ತಾತ್ಮಕವಾದ ದೇಹದಲ್ಲಿ ಇಟ್ಟುಕೊಂಡು ಕಳಿತಾ ಹೋಗೋದು. ಆದರೆ 7ರಲ್ಲಿ 8 ಕಳೆಯೋದಂದ್ರೆ ಏನು? 7 ಯಾವುದು? ಸಪ್ತ ದೇಹ. 8 ಯಾವುದು? ಅಷ್ಟಮದಗಳು. ಯೌವನ, ರೂಪ, ಐಶ್ವರ್ಯ ಮದ, ರೂಪಮದ, ಧನಮದ, ಅಧಿಕಾರ ಮದ, ಇದನ್ನು ಕಳೆದು. ಇದನ್ನು ಗೀತೆ ತಗೊಂಡು ಆಚಾರ್ಯರು ಅಪ್ಪ ಈ ಕೆಲಸ ಮಾಡಲಿ ಅಂತ ತಗೊಂಡು ಅವನಿಗೆ ಬಂದಂಥ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಗೀತಾಭಾಷ್ಯ ಅಂತ ರಚನೆ ಮಾಡಿದರು. ಆ ಗೀತಾಭಾಷ್ಯ ರಚನೆ ಮಾಡಿದ ಮೇಲೆ ಮುಂದೆ ಏನಾಯಿತು? 2ನೇ ಗ್ರಂಥ ರಚನೆ ಮಾಡಿದ್ದೇ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ. ಇದನ್ನು ತಗೊಂಡು ಆ ಬ್ರಹ್ಮಸೂತ್ರ ಭಾಷ್ಯವನ್ನು ತಗೊಂಡು ರಚನೆ ಮಾಡಿದ್ದಾರೆ. ಆ ವ್ಯಾಸ ಸಾಹಿತ್ಯ. ಆ ವ್ಯಾಸ ಸಾಹಿತ್ಯದಲ್ಲಿ ಸಮಸ್ತವಾದ ವೇದ ಇತಿಹಾಸಗಳ ಸಂಗ್ರಹ ರೂಪವಾಗಿರ್ತಕ್ಕಂಥ 37 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆಚಾರ್ಯರು. ಹೆಚ್ಚಿಗೆ ಮಾಡಿದ್ರು. ಇಡೀ ಶಾಸ್ತ್ರ ಇತಿಹಾಸ ಪುರಾಣಗಳನ್ನು ಸಂಗ್ರಹಿಸಿ ಎಲ್ಲ ಶಾಸ್ತ್ರ 37ರಾಗ ಅದಂತ ಹೇಳಿದರು. ಏನ್ರಿ ವಿಚಿತ್ರ ಇದು? 37ರಾಗ ಹೆಂಗೆ ಬರ್ತದ್ರಿ? ಅಲ್ರಿ ಅನಂತಾವೈ ವೇದ, ಅನಂತಾವೈ ಕರ್ಮ ಅಂತ. ಎಷ್ಟು ಸುಲಭದ ನೋಡಿ. ಗುಣಾಕಾರ ಭಾಗಾಕಾರ ಮಾಡಿಬಿಡ್ರಿ 37 ಕೊಡ್ತಾಯಿರುತ್ತೆ. ನಾನು ಹೇಳುವ ಶಾಸ್ತ್ರ, ನನ್ನ ವ್ಯಾಸ ಸಾಹಿತ್ಯ 37ರಲ್ಲಿ ಅಡಕಾಗ್ಯದಂದರು ಯಾರು? ಆಚಾರ್ಯರು. ಏನು 37? 7 3 ಎಷ್ಟು? 10. ದಶಾವತಾರಗಳು ಅಂತೇನವಲ್ಲ. ಭಗವಂತನು ನಿರ್ದುಷ್ಟ
ಒಂದಲ್ಲ ಒಂದು ದಿವಸ ನಿಮ್ಮ ಕಣ್ಣಿಗೆ ಕಾಣಿಸ್ತಾವ ಅಂದ್ರು. ರಾಮ ಕಂಡನೂ ಇಲ್ಲ, ಕೃಷ್ಣ ಕಂಡನೂ ಇಲ್ಲ, ನರಸಿಂಹ ಕಂಡನೂ ಇಲ್ಲ, ಪ್ರಹ್ಲಾದ, ವಾಮನ, ಬುದ್ಧ, ಕಲಿಕಿ ಕಾಣಿಸ್ತಾನೆ. ಮುಂದೆ ಕಲಿಯು ಮುಗಿಲಕ್ಕೆ ಬರ್ತದ, ಅವನು ಕಾಣಿಸ್ತಾನೆ. ಇದೇ 28ನೇ ಯುಗದಾಗ ಬರ್ತಾನೆ ಕಲಿಕಿ. ಅಲ್ಲಿ ತನಕ ಇರೋಣ, ಏನು ತಪ್ಪಲ್ಲ. ವಿಷ್ಣು ಶರ್ಮ ಅಂತ ಒಬ್ಬ ಬ್ರಾಹ್ಮಣ ಕೇರಳ ದೇಶದಾಗ ಹುಟ್ಟುತ್ತಾನ, ಆ ರೂಮ್ನಾಗ ಇಟ್ಟಿರ್ತಾನೆ. ಆ ರೂಮ್ನಾಗಿಂದ ಬಂದ್ಬಿಡ್ತಾನೆ ಕಲಿಕಿ, ಬರ್ರದ್ದು ಬಂದ್ಬಿಡ್ತಾನೆ. ಕಣ್ಣು ಹಿಡ್ಕೊಂಡು ಸಮಸ್ತ ಮಲೇಂಚರನ್ನ ಸಂಹಾರ ಮಾಡಕ್ಕೆ ಬರ್ತಾನೆ. ಜಗತ್ತೆಲ್ಲ ತುಂಬಿ ಹೋಗ್ತದಂತ ಕಲಿಯುಗದಲ್ಲಿ. ಮುಂದೆ ಅವರೇ ಗಡ್ಡಮಗುರುಗಳು, ನಾವಲ್ಲ. ಎಂಥ ವಿಚಿತ್ರ ಅದ. ಅದನ್ನು ಸಂಗ್ರಹಕ್ಕೆ ಭಗವಂತ 10 ಅವತಾರಗಳು ನಿರ್ದಿಷ್ಟ ನಿಮಗೆ ಕಣ್ಣಿಗೆ ಕಾಣಿಸ್ತಾವ ಅಂದರು ನಮ್ಮ ಆಚಾರ್ಯ. ಅದಕ್ಕೆ 37 ಗ್ರಂಥ ಮಾಡಿದಪ್ಪ. 7 3 10 ಅಲ್ರಿ. ಮತ್ತು ಅದು 10 ಅವತಾರಗಳು ನಿರ್ದಿಷ್ಟ ಅಂತ ಇಟ್ಕೋಬೇಕಾದ್ರೆ ಈಗ ಕೂಡಿಸಿದ್ಯಪ್ಪ. ಕೂಡಿಸಿದ ಮೇಲೆ ಗುಣಾಕಾರ ಮಾಡಬೇಕು. ಆಮೇಲೆ ಕೆಳಗೆ ಮೇಲೆ ಕೆಳಗೆ ಬರೋದು, ಕೆಳಗೆ ಹೋಗಿ ಮೇಲೆ ಹೋಗ. 7 3 ಗುಣಾಕಾರ ಮಾಡಿ ಎಷ್ಟು ಬಂತು? 21. ಆಚಾರ್ಯರು ಅವತಾರಕ್ಕಿಂತ ಪೂರ್ವದಲ್ಲಿ 21 ಕುಭಾಷ್ಯಗಳು ದೇವರನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊತಾ ಹೊರಟಿದ್ರು. ದೇವರೇ ನಾನಂಬೋರು, ದೇವರು ನನಗೆ ಭಾಳ ಸಾಮ್ಯ ಅದ ಅಂಬೋರು, ದೇವರಿಲ್ರಿ ಗಣಪತಿನೇ ಸರ್ವೋತ್ತಮ ಅಂಬೋರು. ಇನ್ನೊಬ್ಬ ಇಲ್ರಿ ಆಕಾಶದೇ ಜಗತ್ ಸೃಷ್ಟಿ ಆಗ್ತದಂದ, ಇನ್ನೊಬ್ಬ ತಂದ ಇಲ್ಲ ಜ್ಯೋತಿ ಅಂತದ ಅದರಿಂದ ಆಗ್ತದಂದ, ಒಬ್ಬ ಪ್ರಕೃತಿ ಅಂದ. ಏನು ನಡೆದೇ ಬಿಡ್ತೀವಿ, ಯಾವುದು ನಿರ್ಣಯ ಆಗಲಿಲ್ಲ. ಅದಕ್ಕೆ ಆಚಾರ್ಯರು 21 ಮತಗಳನ್ನು ಖಂಡನ ಮಾಡಿ ಯಾವುದರಿಂದಲೂ ಕಾಣಿಸೋದಿಲ್ಲ. ಸಯೇವ ವಿಷ್ಣು ಭಗವಾನ್ ವಿಷ್ಣುರೇವ ಬ್ರಹ್ಮ ಜಿಜ್ಞಾಸೋ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂದ್ರೆ ನಾರಾಯಣ. ಬೃಹ್ಯಂತೆ ಯಸ್ಮಿನ್ ಗುಣಾ, ಎಲ್ಲ ಗುಣಗಳು ಅವನಲ್ಲೇ ಅವ, ಕ್ರಿಯಾದಿಗಳೆಲ್ಲವೂ ಅವನಲ್ಲೇ ಅವ ಅಂತ ಸಾರಿದಂಥ ಮಹಾನುಭಾವರು ವ್ಯಾಸ ಸಾಹಿತ್ಯದ ಆಚಾರ್ಯರು. ಯಾರು? ಶ್ರೀಮದಾಚಾರ್ಯರು. 7 3 21 ಮುಗೀತು. ಇನ್ನು ಮತ್ತೆ ಕೆಳಗೆ ಬರೋದು, ಒಂದು ಕಳೆಯೋದು, ಒಂದು ಭಾಗ ಕಳಿಬೇಕಲ್ರಿ. 7 3 ಕಳೀರಪ್ಪ, ನಮ್ಗೆ ಲೆಕ್ಕ ಬರೋದಿಲ್ಲ. 4 ಅಲ್ರಿ. ಮತ್ತು ನಾನೆಲ್ಲ ಹೇಳಿದ್ದು ಇಷ್ಟೆಲ್ಲ ಹೇಳಿನಲ್ಲ, ಇದು ಎಲ್ಲಿಂದ ಹೇಳೀನಿ ಅಂದರು. ನಾ ಸ್ವಂತ ಹೇಳಿಲ್ಲ, ನಾನೊಬ್ಬ ದಾರ್ಶನಿಕ ಮತಾಚಾರ್ಯ ಅಂತ ನಾನು ಹೇಳಿದ್ದಲ್ಲ. 4 ವೇದಗಳನ್ನು ಪ್ರಮಾಣವಾಗಿಟ್ಟುಕೊಂಡು, ವ್ಯಾಸ ಸಾಹಿತ್ಯ ಪ್ರಮಾಣವಾಗಿಟ್ಟುಕೊಂಡು ಹೇಳೀನಿ ಅನ್ನೋದಕ್ಕೆ 4 ವೇದಗಳ ದೃಷ್ಟಾಂತ ತಗೊಂಡು. 4 ವೇದಗಳೇ ಇಡೀ ಸಮಸ್ತ ಶಾಸ್ತ್ರದ ಸಾರ. ಯಾವ ಸಾಹಿತ್ಯನೂ ವೇದದಿಂದಲೇ ಬಂದದ್ದು, ಮತ್ತೆಲ್ಲೋ ಹೊಸದಾಗಿ ಬಂದಿಲ್ಲ ಸಾಹಿತ್ಯ, ಎಲ್ಲವೂ ವೇದದಿಂದಲೇ ಬಂದಿತ್ತು. ಮೃತ್ತಿಕತ್ತೇವ ಸತ್ಯಂ ವಿಷ್ಣು ನಿರ್ಣಯದಲ್ಲಿ ಆಚಾರ್ಯ ಸ್ಪಷ್ಟಪಡಿಸ್ತಾರೆ. ಮುಗಿತು ವೇದ ಪ್ರಮಾಣ ಸಾಹಿತ್ಯ. ಆಮೇಲೆ ಭಾಗಾಕಾರ, ಡಿವೈಡೆಡ್ ಬೈ ಎಷ್ಟಾತ್ರವ 7 ವಿಟಗಳ್ರಿ. 3ರಿಂದ ಭಾಗಾಕಾರ ಮಾಡಿ, 3 2 6 ಎಷ್ಟು ಉಳೀತು? ಎಲ್ಲದಕ್ಕೂ ಕಾರಣ ಶ್ರೀಮನ್ನಾರಾಯಣನೇ ಹೊರತು ಯಾರೂ ಅಲ್ಲ ಅಂತ ಜಗತ್ತಿಗೆ ಸಾರಿದ ಮಹಾನುಭಾವರು ನಮ್ಮ ಶ್ರೀಮದಾಚಾರ್ಯ. ಉಳಿದು ಗ್ರಂಥಗಳು ನೋಡಿದರೆ ಗಾಬರಿ ಆಗ್ತದೆ. ಒಬ್ಬ ಗ್ರಂಥಕಾರರು ಸಪಾದ ಲಕ್ಷ ಗ್ರಂಥಕರ್ತೃ. ಒಬ್ಬ ಮತಕಾರ 1,25,000 ಗ್ರಂಥಗಳನ್ನು ಮಾಡ್ಯಾರಂತ. ನಾವು ಓದ್ಲಿಕ್ಕಾದಿದ್ರಪ್ಪ 7 ಜನ್ಮಕ್ಕ ಒಂದೇ ಸರಿಯಾಗಿ ಗುರುಸ್ತೋತ್ರನೇ ಬರೋದಿಲ್ಲ. ಗಂಟೆ ಸ್ತೋತ್ರನೇ ಯದ್ವಾ ತತ್ವ ಆಗಿ ಕಡೆಗೆ ಗುರುಸ್ತೋತ್ರದಾಗ ಹೋಗಿ ಕಡೆಗೆ ಸ್ಮರಿಸಿ ಬದಿಗೆ ಗುರುಸ್ತೋತ್ರ ಶುರುವಾಗಿ ಗಂಟೆ ಸ್ತೋತ್ರದೊಳಗೆ ಹೊಕ್ಕೊಂಡು ಕಡೆಗೆ ವಿಜಯರಾಯರ ಹತ್ರ ಹೋಗಿ ಅವ್ರ ಮನೆಗೆ ಟಿಫನ್ ಮಾಡ್ಕೊಂಡು ಭಾರಿ ಆತ್ಮ ವಿಜಯರಾಯ ಕವಚ. ಇನ್ನು ಸಪಾದ ಗ್ರಂಥಕರ್ತರು, ಸಪಾದ ಲಕ್ಷ ಗ್ರಂಥಕರ್ತರು. ಆ ಗ್ರಂಥ ಓದಕ್ಕಾಗಿಲ್ಲ, ಅಸಾಧ್ಯ. ಇನ್ನೊಬ್ಬ ಮತಕಾರ ಬರೆದಾರೆ 86,000 ಗ್ರಂಥಗಳನ್ನು ರಚನೆ ಮಾಡ್ಯಾರ. ಅದು ಸಾಧ್ಯ.
ಇನ್ನೊಬ್ಬದ ಗ್ರಂಥ ರಚನೆ ಮಾಡಿದ, ಇನ್ನೊಬ್ಬದ ಗ್ರಂಥ ರಚನೆ ಮಾಡಿದ, ಮಾಡಿದವು ಕಡೆಗೆ ಮತ್ತು ಒಂದೇ ಗ್ರಂಥ ರಚನೆ ಮಾಡಿದ. ಯಾರ್ರಿ ಆತ? ಚಾರ್ವಾಕ. ರಣಂ ಕೃತ್ವಾ ಘೃತಂ ಪಿಬೇ ಭಸ್ಮೀಭೂತಸ್ಯ ದೇಹಸ್ಯ. ಅದನ್ನು ಶ್ಲೋಕ ಇದೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ತಸ್ಮಾತ್ ಏನು ಮಾಡಬೇಕು? ರಣಂ ಕೃತ್ವಾ ಘೃತಂ ಪಿಬೇ. ಅಲ್ಲಪ್ಪ, ದೇಹ ಸುಟ್ಟು ಹೋಗ್ತದೆ, ಹಾಳಾಗೋಗ್ಬೇಕು, ಇದ್ರೊಳಗೆ ಎದ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗಲಿ ಎಷ್ಟು ಗಂಟೆಗೆ, ಯಾವಾಗಲಿ ಎಷ್ಟು ಗಂಟೆಗೆ ಶುರು, ಸತ್ತುಗಳಲ್ಲೇ ಶುರುವಾಗ್ತದೆ. ಹೋದ್ರು ಸುದ್ದಿ ಕೇಳಿದ್ರೆ ಎಷ್ಟು ಗಂಟೆಗೆ ಆಗೋದ್ರಿ? ಅಲ್ಲಿ ಇದೇನಪ್ಪ ಔಷಧಿ, ಅಲ್ಲೋ ಮಾರಾಯ ಪುಣ್ಯಾತ್ಮ ಹೋಗ್ಯಾನ, ಎಷ್ಟು ಗಂಟೆಗೆ ಐತಿಯಲ್ಲ, ಎಲ್ರಿ ಸ್ವಲ್ಪ ಊಟ ಮಾಡಿ. ಎಂಥ ಸ್ಥಿತಿ ಅದು. ಅಂತ ಅವ್ನು ಭಾಳ ಚಂದ ಸಿದ್ಧಾಂತ, ಕರೆಕ್ಟ್ ಅದ. ಚಾರ್ವಾಕಂದೇ ಕರೆಕ್ಟ್. ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಕೂತ್ರೆ ಕರೆಕ್ಟ್ ಅದು. ಮೊದಲು ಇಲ್ರಿ ಆರಾಧ್ಯ ಬರಬೇಕು ಅಂದರೆ ಎಷ್ಟು ಗಂಟೆಗೆ ಊಟ ಆಗೋದು ಅಂದರೆ ಆರಾಧ್ಯ ಪಂಚಾಮೃತಿ ಯಾವಾಗ, ಪ್ರವಚನ ಯಾವಾಗ, ಏನು ಎಂತೂ ಇಲ್ಲ ಅಷ್ಟು ಅಂದಾಜು ಎರಡು ಆಗೋದಂటే ಎರಡನೇ ಆಗೋದು. ಏನು ಮಾಡ್ತೀವಿ? ಆರಾಧ್ಯ ಅಂತ ನಾವು ಪಟ್ಟಿಗೆ ಹೋದ್ರೆ, ಆರಾಧ್ಯ ಅಂತ ಊಟಕ್ಕೆ ಕೇಳಕ್ಕೆ ಹೋದ್ರೆ 2:30 ಊಟದ್ದೇ ಆತ. ಚಿಂತೆ ಹೌದಾ? ಎಂಥ ದುಸ್ಥಿತಿ ನಮ್ಮ ದೇಶ. ಪಂಚಾಮೃತ ಮಾಡಿಸ್ತೀವಿ, ಹಸ್ತೋಮೃತ ಮಾಡ್ತೀವಿ, ಜನ್ಮದಾಗ ಹೋಗ್ತೀವಿ, ಪಂಚಾಮೃತ ನಡೆಯಲ್ಲಿ ಹೋಗೋದೇ ಇಲ್ಲ. ರಸೀದಿ ಹರಿಸ ಕಾಲಕ್ಕೆ ಕೇಳ್ತೀವಿ. ಅಂದಾಜು ಎಷ್ಟು ಗಂಟೆಗೆ ಪಂಚಾಮೃತ ಕೊಡಬಹುದು? ಅದನ್ನು ಕೇಳಿಕೊಂಡು ಏನು ಮಾಡ್ತಾರೆ? ಇಲ್ರಿ ಕರೆಕ್ಟ್ 7 ಗಂಟೆಗೆ ಪಂಚಾಮೃತ ಆಗ್ತದೆ, 9ಕ್ಕೆ ವಿತರಣೆ. ಈತ ಪಂಚಾಮೃತ ರಸೀದಿ ಋಷಿ ಒಂದು 8 ಕ್ಯಾನ್ ಕೈಯಾಗ ಹಾಕೊಂಡು ಹೋಗ್ತಾನೆ. ಡೋಳ್ ಅಂತೇಳಿ. ಯಾಕೆ ಅಂದರೆ ಎಲ್ಲರೂ ರಸೀದಿ ಕೊಟ್ಟಿರ್ತಾರೆ. ಅದ್ರಾಗ ಈತನ ರಸೀದಿ, ಆತನ ರಸೀದಿ, ಈ ಥರ ಹೇಳಿ ಪಂಚಾಮೃತ ಓದ್ತಾರೆ. ಅಂದ್ರೆ ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಭಗವಂತನಿಗೆ ಅರ್ಪಣ ಮಾಡುವುದು ಯಾವ ಕಾರ್ಯ, ಏನೇನೇನೋ ನಮಗೆ ಗೊತ್ತಿಲ್ಲ. ನಮಗೆ ಪುಣ್ಯ ಬಾ ಅಂದರೆ ಎಲ್ಲಿಂದ ಬರ್ತದೆ? ಯಾರಪ್ಪ ಮನೆ ಗಂಟುಕೊಡು? ಪ್ರತಿಯೊಂದಕ್ಕೂ ಕೂಡ ನಾವು ಸನ್ನದ್ಧರಾಗಬೇಕು. ಪಂಚಾಮೃತ ಎಷ್ಟು ಗಂಟೆಗೆ ಆಗ್ತದೆ ಅಂತ ಕೇಳಬೇಕು. ಅಷ್ಟು ಗಂಟೆಗೆ ಹೋಗಿ ನಿಂದಿರಬೇಕು. ಅವಾಗ ಪಂಚಾಮೃತ ಮಾಡಿಸಿದ ಪುಣ್ಯ. ಹಸ್ತೋದಕ ಕ್ಯಾರಿಯರಿಗೆ ಸಂಬಂಧ ಇಲ್ಲ. ರಾಯರು ಎಷ್ಟು ಗಂಟೆಗೆ ಊಟ ಮಾಡ್ತಾರೆ? ಭಿಕ್ಷಾ ಅಂತಾರೆ ಅವರಿಗೆ. ಭಿಕ್ಷಾಯಾ ಸಂಬಂಧಿ ಭೈಕ್ಷಂ. ಆ ಮಹಾನುಭಾವರ ಹಸ್ತೋದಕ ಕಾಲದಲ್ಲಿ ಕೈ ಮುಗಿದು ನಿಂತರೆ ಏನು ಎಷ್ಟು ಪುಣ್ಯ. ಅಷ್ಟಿಷ್ಟಲ್ಲ, ಮೇರು ಪರ್ವತ ಅಂತದ, ಅವರಷ್ಟು ಅನ್ನ ಮಾಡಿ ಲಕ್ಷಾಂತರ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ ನೀವು ರಾಯರಿಗೆ, ದೊಡ್ಡವರಿಗೆ ಹಸ್ತೋದಕ ಕಾಲಕ್ಕೆ ಮುಂದೆ ನಿಂತರೂ ಬರ್ತದೆ. ಅದು ಮುಗಿದ ಮೇಲೆ ಕ್ಯಾರಿಯರ್ ತಂದರೆ ಏನೂ ಬರೋದು. ಕ್ಯಾರಿಯರ್ ಮನೆಗೆ ಬರ್ತದೆ. ಎಂಥ ಶಕ್ತಿ ಬ್ರಾಹ್ಮಣರಿಗೆ. ಅದಕ್ಕೆ ನಮ್ಮ ಆಚಾರ್ಯ ಗ್ರಂಥಗಳು, ಅದಕ್ಕೆ ಒಬ್ಬ ಮಹಾನುಭಾವ ಹೇಳೇ ಬಿಟ್ಟ, ಇದೆಲ್ಲ ಗೊತ್ತಾತಾಗ ಮುಂದಿಂದೆಲ್ಲ ಇವರು ಹಣೆ ಬಾರಿ ಇಷ್ಟ ಆದ, ಇವರು ರಸೀದಿ ಊಟಕ್ಕೆ ಹೋಗೋದು ಅಂತ ಗೊತ್ತಾಗಿ ಆತ ಒಂದು ಮತ ಮಾಡಿದ. ಏನು? ಭಸ್ಮೀಭೂತಸ್ಯ ದೇಹಸ್ಯ. ಅಲ್ಲಪ್ಪ, ಸುಟ್ಟು ಹೋಗ್ತದೆ ದೇಹ. ಇವತ್ತೆಲ್ಲ ನಾಳೆ ಹೋಗೋದೇ, ದೇಹ ಕೃಷ್ಣಾರ್ಪಣೆ ಆಗಿ ಹೋಗ್ತದೆ. ಅದಕ್ಕೆ ಜೀವದ ಇಲ್ಲಿದೆ, ಭಕ್ತಿಯದ ಜೀವ. ಉಣ್ತದ, ತಿಂತದ, ಎಷ್ಟೊತ್ತಿಗೆ ಅಂತದ, ಅಲ್ಲಿ ಅಡ್ಡಾಡ್ತದೆ, ಇಲ್ಲಿ ಅಡ್ಡಾಡ್ತದೆ. ಅದಕ್ಕೆ ಏನು ಮಾಡು? ಏನು ಎಚ್ಚರಿಕಿದ್ದಾಗ ಋಣಂಕರ್ತವ ಅಂತ ಸಾಲ ಮಾಡಿಬಿಡಂದ. ಈ ಮತ್ಕಾರ ಸುಮ್ಮನೆ ಹೇಳೋದಿಲ್ಲ. ಚಾರ್ವಾಕ ಅಂತ ಹೆಸರಿಟ್ಟಿದೆ. ಇದನ್ನು ಗೌತಮ ಋಷಿಗಳೇ ಮಾಡಿದ್ದು. ಧಿಷಣಾ ಗುರು ಚಾರ್ವಾಕ ಮತ ಮಾಡಿದವರು ಗೌತಮ ಋಷಿಗಳು. ಏನು ಮಾಡ್ತೀರಿ? ಎಂಥ ಮಹಾನುಭಾವ ಮಾಡಿದರು. ಅದಕ್ಕೆ ಹೇಳಿಬಿಟ್ಟ, ಸಾಲ ಮಾಡಲ್ಲ. ಸಾಲ ಮಾಡಿ ಏನು ಮಾಡಬೇಕು? ತುಪ್ಪ ಕುಡಿಯೋ ಆಯ್ತಪ್ಪ, ಆನಂದವಾಗಿರು. ಇದು ಏನು ಚಿತ್ತರಿ ಸತ್ತೋಗ್ತದೆ ದೇಹ, ಆನಂದ. ಅದಕ್ಕೆ ಒಂದೇ ಗ್ರಂಥ ರಚನೆ ಮಾಡಿದ. ಯಾವುದು? ಸಾಲ ಮಾಡಿ ತುಪ್ಪ ಕುಡೀರಿ, ಇವತ್ತೆಲ್ಲ ನಾಳೆ ಸಾಯ್ತೀರಿ, ಮುಗಿದೋದು. ಆನಂದವೋ ಆನಂದ. ಎಷ್ಟು ಆನಂದಪ್ಪ ಈ ಮತ. ನೋಡಿ, ಈ ಮತ ಪ್ರಚಲಿತ ಆತಂದ್ರೆ ನಮ್ಮ ಗತಿ. ಇಲ್ಲಿ ಧನುರ್ಮಾಸ, ಅಧಿಕ ಮಾಸ, ಎಲ್ಲ ಮಾಸಗಳು ಕೃಷ್ಣಾರ್ಪಣೆ ಆಗಿ ಹೋಗ್ತವೆ. ಅಂತ ಮತಗಳನ್ನು ನಿರಾಕರಣೆ ಮಾಡಿ ಸರ್ವೋತ್ತಮನಾಗಿರ್ತಕ್ಕ ಶ್ರೀಹರಿ ಅಂತ ಪ್ರತಿಪಾದನೆ ಮಾಡಿದಂಥ ಸಾಹಿತ್ಯ ವ್ಯಾಸ ಸಾಹಿತ್ಯ. ಆ ವ್ಯಾಸ ಸಾಹಿತ್ಯ ಏನು ಹೇಳ್ತದೆ?
ಅದೇ ಭಾಗವತ. 18 ಪುರಾಣ ರಚನೆ ಮಾಡಿದ್ರು. ಯಾಕೆ? ನಮ್ಮ ಸಲುವಾಗಿ ವೇದವ್ಯಾಸದೇವರು. ಯಾಕೆ? ಬ್ರಾಹ್ಮಣರ ಶಾಪ, ಬ್ರಾಹ್ಮಣರಿಗೆ ಒಬ್ಬರ ಇಬ್ಬರ ಶಾಪ ಕೊಟ್ಟರು. ಆಗ ಶಾಪದ ಮೇಲೆ ಶಾಪ. ಪರಶುರಾಮದೇವರ ಶಾಪ, ಗೌತಮನ ಶಾಪ, ಬಕುಲಾದೇವಿ ಶಾಪ, ಏನು ಅನೇಕ ನಂದಿ ಶಾಪ. ಏನು ಮಾಡ್ತೀವಿ? ನಂದಿ ಶಾಪ ಕೊಟ್ಟ, ಬಕುಲಾದೇವಿ ಶಾಪ ಕೊಟ್ಟಬಿಟ್ರು. ಮನೆ ಕೊಟ್ಟ ಪಾಪ, ಭಾಳ ದಿವಸ ಆಗಿಲ್ಲ. ಎಲ್ಲಿ? ಶ್ರೀನಿವಾಸ ಕಲ್ಯಾಣ. ಬ್ರಾಹ್ಮಣ ಸತ್ಯ ಸಂಪನ್ನ ಅಂದಾಗಿ. ಬ್ರಾಹ್ಮಣರು ಸತ್ಯ ಸಂಪನ್ನರೇ, ನೀವು ಅವ್ರ ಬಗ್ಗೆ ಅನುಮಾನ ಮಾಡಬೇಡ್ರಿ ಅಂದ್ರೆ ಮತ್ತೆ. ಆದರೆ ಅಂದರೆ ಮತ್ತೆ ಅದು ಏನೋ ಆದರೆ ಇದೆಯಲ್ಲ, ಕಲೋ ಮಿಥ್ಯಾ ಪ್ರವಾದಿನಾಗ, ಕಲಿಯುಗದಲ್ಲಿ ಸುಳ್ಳು ಹೇಳ್ಕೊಂಡು ಬದುಕಲಿ ಅಂತ. ಬಕಲಾದೇವಿ ಶಾಪಿಗೋ ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಸತ್ಸಂಪನ್ನರೇ, ಜ್ಞಾನಿಗಳೇ, ಆದ್ರೆ ಸುಳ್ಳು ಹೇಳಿಕೊಂಡು ಬದುಕಲಿ. ತಿರುಪತಿಗೆ ಹೋಗ್ತೀವಿ, ಯಜ್ಞ ಮಾಡ್ತೀವಿ ಅಂತ ಪಟ್ಟಿ ಎಟ್ಟೋದು. ಹೋಟೆಲ್ ತಿರುಪತಿ ಒಳಗಿರೋದು ಅಲ್ರಿ. ನಿಮ್ಮ ತಿರುಪತಿ ಅಂತ ಹೇಳಿ ಒಟ್ಟು ತಿರುಪತಿ ನೋಡ್ರಿ. ಮಂತ್ರಾಲಯಕ್ಕೆ ಹೋಗ್ತೀವಿ ಒಂದು ರಾಘವೇಂದ್ರ ಭವನ, ಆ ಭವನದಾಗ ಹೋಗ್ತೀವಿ. ಏನು ಮಾಡ್ತೀವಿ? ಬ್ರಾಹ್ಮಣ ಸತ್ಯ ಸಂಪನ್ನ ಮಿಥ್ಯಾ ಕಲೋಕವಾದ ಜಾನಂತ ಪತ್ರ ಶಾಪ ಕೊಟ್ರೆ ಮಕ್ಕಳಾದೀವಿ ಬೇರೆ ಶಾಪ. ಏನು? ಜಾನಂತೋಪಿ ಮಹಾರಾಜ ನ ವದಂತಿ ಹಿತಾಹಿತ ಮಂತ್ರಿಗಳು. ಬ್ರಾಹ್ಮರಿಗೆಲ್ಲ ಗೊತ್ತದ್ರಿ, ಆದರೆ ಯಾವುದೂ ಹೇಳೋದು ಎಲ್ಲ ಗೊತ್ತಿರ್ತದೆ ಅಲ್ರಿ. ಇವತ್ತು ಮತ್ತೆ ನಮ್ಗೆ ಬೇಕಾಗ್ತದೆ ನೋಡಪ್ಪ, ನಿಮ್ಮ ಮಠದಾಗ ಹೆಂಗೆ ಮಾಡೋಣ ಅಲ್ರಿ. ನೀವು ಅದೆಲ್ಲ ಕೇಳಬೇಕು, ನಿಮ್ಮ ಮಠದಾಗ ಹೆಂಗೆ ಮಾಡೋಣ ಅಲ್ರಿ. ಮತ್ತು ಖರೆ ಯಾವುದು ಅದೆಲ್ಲ ಕೇಳಬೇಕು. ನೋಡಿ ಏನು ಮಾಡ್ತೀರಿ, ಎಲ್ಲ ಬರ್ತದೆ, ನಮಗೆಲ್ಲ ಬರ್ತದೆ. ಹೇಳೋದಿಲ್ಲ ನಾವು, ನಮಗೆ ಶಾಪ ಅದು. ಎಂದು ಏಕಾಶ ಅಂತ ಹೇಳ್ತೀವಿ, ಕೂತಲ್ಲೇ ಹೇಳ್ತೀವಿ, ಲೆಕ್ಕ ಹಾಕ್ತೀವಿ. ಆದರೆ ಏನೂ ಮಾಡೋಂಗಿಲ್ಲ. ಒಂದು ಪರದ ಆಟ ಬಂದದ ಮಠ ಹೇಳಕ್ಕೆ ಬರೋದು ಅಲ್ರಿ. ಮತ್ತು ಅವ್ರು ಏಕಾಶಿ ಭಾಳ ತಗೋತಾರೆ, ತೊಗೋಬೋದ್ರಿ, ಏನು ತಪ್ಪದ ಮತ್ಸವ ಅಲ್ರಿ. ಶಾಸ್ತ್ರ ಅದೆಲ್ಲ ಕೇಳ್ಬೇಕು, ತೊಗೋತಾರೆ, ನೀವು ತೊಗೊಂಡು ಅಲ್ರಿ. ಉಪವಾಸ ಸ್ಪಷ್ಟ ಇಲ್ಲ, ಏನು ಮಾಡ್ತೀರಪ್ಪ? ಇದು ಬ್ರಾಹ್ಮಣಕ್ಕೆ ಶಾಪ. ವದಂತೋಪಿ ಮಹಾರಾಜ ನ ವದಂತಿ ಹಿತಾಹಿತಂ. ಅದನ್ನು ಹೇಳೋದಲ್ಲ, ಇದನ್ನು ಹೇಳೋದಲ್ಲ. ಏನು ಮಾಡಿ ನಿರೀಕ್ಷೆ ಹೋಗಿದ್ವಿ ಇಂಥ ಕಂಚಿಗೆ ಹೋಗಿದ್ವಿ ನಾವು. ನಮ್ಮ ರಾಜೇಂದ್ರ ಹೊರಗೆ ಹೋದ ನಾವು ಕಂಚಾಗಿ ರಾಜಣ್ಣ ಸುಮ್ಮನೆ ಕೂಡಲೇ ಒಬ್ಬ ಬ್ರಾಹ್ಮಣ ಕಡ್ಕೊಂಡು ಕೊಡ್ತಿದ್ವಿ. ಗ್ರಂಥ ಹಿಡ್ಕೊಂಡು ಕೊಡ್ತೀವಿ. ಅದಕ್ಕೆ ದಾನಕ್ಕೆ ಸಾಮಾನು ಇಟ್ಟ. ರಾಗಣ ಹೇಳಿದೆ, ರಾಗಣ ನಾವೀಗ 10 ಸರಿ ಅಡ್ಡಾಡಕತ್ತೀವಿ, 10 ಸರಿ ಆತನಿಂದ ನಾವು, ನಮ್ಮಿಂದ ಆತ, ಇನ್ನೇನು ಎಡವೋದೊಂದು ಉಳ್ದದ ಆ ಬ್ರಾಹ್ಮಣನ. ಇಂಥ ಸ್ಥಿತಿ ಒಳಗೆ ಅಡ್ಡಾಡಿದ್ರು ನಮ್ಮ ಮಾರಿ ನೋಡ್ಲಾರ್ದತ್ತ. ಇನ್ನು ದಾನ ಏನು ತಗೋತಾನ ರಾಗಣ್ಣ ಅಂದೆ. ಇಲ್ರಿ ಕೊಟ್ಟಾಡ್ರಿ ಆಚಾರ ಮಾಡಿ. ಕೊಡಪ್ಪ, ನಾನೇನು ಬೇಡ ಮಾಡೋದು. ಅದು ಹೋಗಿ ದಾನ ಇಟ್ಟ. ದಾನ ಇಟ್ಟು ಕೈ ಮೇಲೆ ಆಚಾರ ತಗೊಂಡು ಅದು ಜನ್ಮದಾಗ ನೋಡಲಿಲ್ಲ. ರಾಘಣ್ಣನ ಮಾರಿ ನೋಡಲಿಲ್ಲ, ದಾನ ನೋಡಲಿಲ್ಲ. ಕಡಿಗೆ ರಾಘಣ್ಣಕ್ಕೆ ಸಿಟ್ಟು ಬಂದು ಅದು ಕೇಳಿರ್ಬೇಕು. ರಾಘಣ್ಣ ಪ್ರತಿ ಎಲ್ಲ ಗಂಜಿ ಕಡಿಗೆ ಆಚಾರ್ಯ ಇಲ್ಲಿ ದಾನ ಇಟ್ಟಿರ, ಯಾರು ಕೊಡೋದಾರ ತೊಗೊಂಡಿ. ಏನು ಮಾಡ್ತೀವಿ, ಏನು ಹೇಳ್ತೀವಿ ಹೇಳಿ. ಮತ್ತು ಶ್ರೀಮನ್ ನ್ಯಾಯ ಸೋದಾ ಹಿಡ್ಕೊಂಡ ಏನು ಹಣೆ ಭಿಕ್ಷು ರಾಘಣ್ಣಿಗೆ ಹೇಳಿದೆ. ಅದು ಏನು ಗ್ರಂಥ ಹೇಳಿದ, ಏನೋ ಗೊತ್ತಾಗಲಿ ಸಂಸ್ಕೃತಿ ನೀವೇ ಹೇಳಿದ್ರೆ. ಮತ್ತು ಸುಧಾ ಹಿಡಿದಾನ, ಇದೇನು ಮಾಡಿ ಸುಧಾ ಹಿಡಿದು ಬಿಟ್ಟಾನ. ಸುಧಾದೊಳಗೆ ಮದ ಬಂದುಬಿಟ್ಟದ, ಸುಮ್ಮನೆ ಇದ್ದು ಬಿಡು ಅಂತ ಹೇಳಿ. ಅಂದರೆ ಯಾವ ರೀತಿ ಇರ್ತಾನೆ ಈ ರೀತಿ ಬ್ರಾಹ್ಮಣರಿಗೆ ಶಾಪ. ಆ ಶಾಪದಿಂದ ಮುಕ್ತರಾಗಬೇಕಾತು ಅಂದರೆ ನಾವು ಏನು ಮಾಡಬೇಕಾತು? ವ್ಯಾಸ ಸಾಹಿತ್ಯವನ್ನು ಹಿಡಿಬೇಕಾತು. ಪೌರುಷೇಯ ಅಪೌರುಷೇಯ ಅಂತ ಮತ್ತೆ ವ್ಯಾಸ ಸಾಹಿತ್ಯದಲ್ಲಿ ಪೌರುಷೇಯ ವೇದಗಳು ಸೂತ್ರಗಳು, ಅಪೌರುಷೇಯ ವೇದ, ಪೌರುಷೇಯ ಪುರಾಣ ಗ್ರಂಥಗಳೆಲ್ಲವೂ. ಅದರಲ್ಲಿ ಭಾಗವತ ಯಂ ಪ್ರೌರಜಂತ ಮನೋಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಘಕಾತರ ಆಜುಹಾವ ಪುತ್ರೇತಿ ತನ್ಮಯತಗಾತರವೋ ಪಿರೇರು ಸಂವ್ಯಾಸ ಸೂರಮುಪಯಾಮಿ ಗುರುಂ ಮುನೀನಾಂ. ಯುದ್ಧ ಯಾವ ಭಾಗವತವನ್ನು ರಚನೆ ಮಾಡಿದರು ವ್ಯಾಸ ಸಾಹಿತ್ಯದಲ್ಲಿ. ಆ ವ್ಯಾಸ ಸಾಹಿತ್ಯದಲ್ಲಿ ರಚಿತವಾಗಿರ್ತಕ್ಕ
ಶ್ರೀಮದ್ ಭಾಗವತ ಗ್ರಂಥಕ್ಕೆ ಸಾಮಾನ್ಯರಿಗೆ ತಿಳಿಯಬೇಕಪ್ಪ ಅಂತ ಮತ್ತೊಬ್ಬ ಮತಕಾರ ಅವರು ಮತ್ತೆ ನಮ್ಮವರೇ ವಿಷ್ಣು ತೀರ್ಥರು ಅಂತ ಬಂದರು. ಮಾದಿನವರು ವಿಷ್ಣು ತೀರ್ಥರು ಮಹಾನುಭಾವರು. ಆ ಭಾಗವತದ ವ್ಯಾಸ ಸಾಹಿತ್ಯದ ಭಾಗವತವನ್ನು ದಿನಕ್ಕೊಂದು ಶ್ಲೋಕಂಡ್ರು ಅಂತ ಹೇಳಿ 32 ಪ್ರಕರಣಗಳನ್ನು ಮಾಡಿದರು. ಶುಕಾಗಮನ ಪ್ರಕರಣ, ಮಹನ್ನಿಂದ ವರ್ಜನ ಪ್ರಕರಣ, ಎಂತೆಂಥ ಪ್ರಕರಣಗಳನ್ನು 365 ಶ್ಲೋಕಗಳನ್ನು ಮಾಡ್ಯಾರ. ಅಷ್ಟೇ, ಹೆಚ್ಚಿಲ್ಲ 360 ಶ್ಲೋಕ. ಒಂದು ವರ್ಷಕ್ಕೆ ಆಗುವ ಶ್ಲೋಕವನ್ನು ರಚನೆ ಮಾಡಿದ್ರು. ದಿನ ಒಂದು ಶ್ಲೋಕ ಅಂದ್ರಿ. ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಭಾಗವತ ಅಂದ್ರಿ, ಭಾಗವತ ಅಂದ್ರೇನು? ಭಾಗವತ, ಭಾಗವ ಕೊಡು ಅಂತ ಅರ್ಥ. ತ ಅಂತ ಯಾರನ್ನು ಕೇಳಬೇಕು? ನಮ್ಮಪ್ಪನ ಕೇಳಬೇಕು. ಭಾಗವತ ನಿಮ್ಮಪ್ಪನ ಕೇಳಿದ್ರೆ ಭಾಗವತ ಅಂದ್ರೆ ನೀನು ಭಾಗ ಕೊಡ್ತಾರೆ. ಯಾಕಂದ್ರೆ ಹಣದ ನೋಡ ನಮ್ಮನ್ನು ಹಡ್ದದ್ದಕ್ಕೆ ನಮ್ಮಪ್ಪ ಭಾಗವತ ಅಂದ್ರೆ ಕೊಡ್ತಾನೆ. ಈತನ ಕೇಳಿದ್ರೆ ಈತನೂ ಹಣದಾನ್ರಿ. ಜಗತ್ ಸೃಷ್ಟಿ ಮಾಡ್ಯಾನ. 84 ಲಕ್ಷ ಜೀವರಾಶಿಗಳನ್ನ ಮುಷ್ಟಿ ಸೃಷ್ಟಿಯಲ್ಲಿ ತಂದ ಹಾಕ್ಯಾನ. ಹಾಕಿ ಏನು ಮಾಡ್ತಾನ? ನನ್ನ ಯಾರು ಭಾಗ ಕೇಳ್ತೀರಿ ಅವ್ರಿಗೆ ಕೊಡ್ತೀನಿ ಅಂತ ಕೂತ್ಕೊಂಡ. ನಾವು ನಮ್ಮ ಅಪ್ಪನ ಭಾಗ, ಅದ್ರಾಗ ಭಾಗ, ಇದ್ರಾಗ ಭಾಗ ತಗೊಂಡು ಇಲ್ಲೇ ಕೂತ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋದು. ಅವನು ದೊಡ್ಡ ಭಾಗ ಕೊಡ್ತೀನಿ ಅಂತ ಕೂತಾರ. ಯಾವುದು? ವೈಕುಂಠ ಅನ್ನೋ ಭಾಗ. ಯಾಕಂದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ಬೇಕ್ರಿ. ನಾವು ಇಲ್ಲಿದ್ದವರೆಲ್ಲ ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಭಗವಂತಂದ ನನ್ನ ಕೇಳ್ರು ಭಾಗವತ ಅಂದ್ರೆ ಕೊಡ್ತೀನಿ ಅಂತ. ಎಂಥ ಸುಲಭವಾಗಿ ಆ ಭಾಗವತ ಕೇಳೋದೇ ಇಲ್ಲ. ಅದನ್ನು ಕೇಳಿದ್ರೆ ಕೊಡ್ತಾನೆ. ಯಾಕ್ರಿ ಅದನ್ನು ಕೇಳಬೇಕು? ಅವನು ನಮ್ಮ ಸೃಷ್ಟಿಕರ್ತ ಅಂತ ತಿಳಿದ್ರೆ ನಮಗೆ ಭಾಗ ಕೊಡ್ತಾನೆ. ನಮ್ಮ ಅಪ್ಪನೇ ಆತಲ್ಲ ಅಂದರೆ ಆತ್ಯಾಕೆ ಭಾಗ ಕೊಡ್ತಾನೆ? ನಿಮ್ಮಪ್ಪ ಹೋಗಿ ಏನಪ್ಪ ನೀನು ಅಪ್ಪ ಅಲ್ಲ, ನೀನೇ ಅಪ್ಪನೋ ಅಂದುಬಿಡ್ರಿ, ನಿನಗೆ ಬರೋ ಭಾಗವನ್ನು ಮಠಕ್ಕೆ ಬರೋದು ಕೃಷ್ಣಾರ್ಪಣಾಗಿ ಹೋಗ್ಬಿಡ್ತಾನ ನಿಮ್ಮಪ್ಪ. ಯಾಕಂದ್ರೆ ನೀ ಅಪ್ಪ ಅಲ್ಲ ಅಂದಲ್ಲ, ಹಾಳಾಗೋಗಂತ ಮಗನ ಓದ್ತಿದ್ದೀನಿ ಅಂತನೋ ಇಲ್ಲ. ಅಪ್ಪ ಎಲ್ಲ ನೀನೇ, ನಿನ್ನಿಂದಲೇ ನಾನು, ಏನು ಹೇಳು, ನೀನು ಸೇವಾ ಮಾಡ್ತೀನಿ, ನೀನೇ 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 ಅಂದರೆ ಕಡೆಗೆ ಅಪ್ಪ ಅಂತಾನೆ. ಎಂಥ ಮಗ ಹುಟ್ಟಿದ್ದ ಬಾ ಅಂತ ಓಷ್ಟು ಆಸ್ತಿ ಬರೆದು ಬರಿತಾನೋ ಇಲ್ಲ. ಅದರಂತೆ ವೈಕುಂಠಾಧಿಪತಿಯಾದ ಭಗವಂತ ನಮ್ಮೆಲ್ಲರಿಗೂ ಒಂದು ಆಸ್ತಿ ಅಂತ ಇಟ್ಟಾನ. ಅದೇ ದೊಡ್ಡ ವೈಕುಂಠ. ಎಷ್ಟು ಮಂದಿ ಹೋದ್ರು, ಎಷ್ಟು ಜೀವರಾಶಿಗಳು ಹೋದ್ರು ತುಂಬದೇ ಇಲ್ಲದು. ನಮ್ಮ ಗುಡಿ ಗುಂಡಾರಗಳು ತುಂಬ್ತಾವ. 2ನೇ ಪಂಕ್ತಿಗೆ ಬರ್ರಿ ಅಂತ. ಅಲ್ಲಿ 2ನೇ ಪಂಕ್ತಿ ಇಲ್ಲೇ ಇಲ್ಲ, 1ನೇ ಪಂಕ್ತಿ. ಒಳಗೆ ಹೊಕ್ಕೊಂಡವ್ರು ಹೊರಗೆ ಬರೋದಿಲ್ಲ, ಹೊರಗಿದ್ದವ್ರು ಒಳಗೆ ಹೋಗೋದು. ಅಂಥ ವೈಕುಂಠವನ್ನು ಭಾಗವತ ಅಂದವರಿಗೆ ಕೊಡ್ತಾನೆ ನಮ್ಮ ಸ್ವಾಮಿ. ಅಂಥ ಭಾಗವತವನ್ನು ಮಹಾನುಭಾವರು ರಚನೆ ಮಾಡಿದ ವೇದವ್ಯಾಸ ದೇವರು ಯಾರು ಸಲುವಾಗಿ ಮಾಡಿದ್ರು? ನಿಮಗೇನೂ ತಿಳಿಯೋದಲ್ಲಪ್ಪ ಅಂದರು. 18 ಪುರಾಣದ ರಹಸ್ಯ ತಿಳಿಯೋದಿಲ್ಲ, ಉಪನಿಷತ್ ತಿಳಿಯೋದಿಲ್ಲ, ವೇದಂತೂ ಮೊದಲೇ ತಿಳಿಯೋದಿಲ್ಲ, ಉಚ್ಚಾರಣೆ ಬರೋದಂದ್ರೆ ತಿಳಿಯೋದಿಲ್ಲ. ವೇದದಲ್ಲಿ ಉಚ್ಚಾರಣೆ ಸರಿಯಾಗಿರಬೇಕು, ಬಂದಾಗ ಉದ್ಧಾರ. ಅದಕ್ಕೆ ಬೇಡ ಅಂಥೇಳಿ ಮಹಾನುಭಾವರಾಗಿರ್ತಕ್ಕ ವೇದವ್ಯಾಸ ದೇವರು ನಿಗಮ ಕಲ್ಪತರೋರ್ಗಲಿತಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸವಾದಜಂ ಮುಹುರಭೋಃ ರಸಿಕಾ ಭುವಿ ಭಾವುಕಾಃ. ಅಲ್ಲೋ ನಿಮ್ಮ ರಸ ಮಾಡಿಕೊಟ್ಟಿಲ್ಲಪ್ಪ. ನಿಗಮ ಕಲ್ಪತರೋರ್ಗಲಿತಂ, ನಿಮ್ಮ ರಸ ಪಂಚಾಮೃತ ಅದನ್ನು ಸೋಸೀನಿ ಅಂದರು. ಪಂಚಾಮೃತ ಒಳಗೂ ಡೇಂಜರ್ ಅದೇ. ಒಮ್ಮೊಮ್ಮೆ ಬಾಳೆಹಣ್ಣಿನ ಸಿಪ್ಪಿ ಬಂದ್ಬಿಡ್ತಾವ, ಕಡೆಗೆ ಸುದರ್ಶನ ಬರ್ತಾವ, ಸಣ್ಣ ಗೋಪಾಲ ಕೃಷ್ಣ ಬಂದು ಗಾಡಿ ಸಿಕ್ಕ ಏನು ಮಾಡೋದು? ಡೇಂಜರ್. ಪಂಚಾಮೃತ ದೊಡ್ಡ ಮಠ ಪಟದ ತರಬಾರ್ದು. ಅವು ಜಲ್ದಿ ಔಷಧದಾಗ ಬಂದು ಮಾಡಿಬಿಟ್ಟಿರ್ತಾವ. ಏನಾಗ್ತಾವು ಏನಿಲ್ಲೋ. ಒಂದ್ಸತಿ ನಮಗೆ ಸಾಲಿಗ್ರಾಮ್ ಬಂದಿದ್ದು ಸಾಲಿಗ್ರಾಮ. ನಾವೇನು ಮಾಡ್ಕೊಂಡು ನಮ್ಗೆ ಬರ್ತಾ ಇದ್ದೀವಿ, ಈಗ ಹಣೆ ಬರಂದ ಹೇಳ್ಕೊಟ್ಟು ಕೃಷ್ಣ ಸ್ವಾಮಿ ಸ್ವಲ್ಪ ನೋಡ್ಕೊಂಡು ಮಾಡಿರಿ ಅಂತ. ಅದಕ್ಕೆ ನಮ್ಮ ವೇದವ್ಯಾಸ ದೇವರು ಪಂಚಾಮೃತವನ್ನು ಸೋಸ್ಯಾರ ಫಿಲ್ಟರ್ ಮಾಡ್ಯಾರ. ಮಾಡಿ ಏನು ಮಾಡ್ಯಾರ? ಭಾಗವತ ಅಂತಕ್ಕ ರಸವನ್ನು ನಿಮಗೇನು ಮಾಡಿದ್ರು? ಸರ್ರಂತ ಬಾಯಿ ಗಂಟ್ಲಿಗೆ ಹೋಗ್ಬೇಕು. ಎಲ್ಲೆಲ್ಲಿ ನೋ ಆಬ್ಸ್ಟಕಲ್, ಎಲ್ಲೆಲ್ಲಿ ವಿಘ್ನ ಇಲ್ಲ, ಅಷ್ಟು ವ್ಯವಸ್ಥೆ ಮಾಡಿ
ಸೀದಾ ಗಂಟ್ಲದಿಂದ ಹೊಟ್ಟಿಗೆ ಹೋಗಿ ಹೊಟ್ಟೆಯಿಂದ ಎಲ್ಲಿಗೆ ಹೋಗ್ತದೆ ರಸ? ಬುದ್ಧಿಗೆ ಹೋಗ್ತದೆ. ಫಸ್ಟು ಹೊಟ್ಟೆಯಾಗ ಬಿದ್ದುಗಳೇ ನೋಡ್ರಿ ಪ್ರಾಣೇಂದ್ರಿಯಕ್ಕೆ ಹೋಗ್ತದೆ. ಪ್ರಾಣ, ಅಪಾನ, ಧ್ಯಾನ, ಉದಾನ, ಸಮಾನ ಅಂತ 5 ವಾಯುಗಳು. ಪ್ರಾಣಾಪಾನ. ಪ್ರಾಣ ಏನು ಮಾಡ್ತದೆ? ಸೀದಾ ಹೊಟ್ಟೆಗೆ ಹೋಗಿ ಕೂಡ್ತದೆ ಆಹಾರ. ಪಟ್ನ ಇಲ್ಲಿ ಬಿದ್ದುಗಳೇ ಒಂದು ರಸ ಸೃಷ್ಟಿ ಆಗ್ತದೆ. ನೋಡ್ರಿ ಎಂಥ ಕೃಷ್ಣ, ಎಂಥ ಭಗವಂತ ನಮ್ಮ ಸ್ವಾಮಿ, ಎಂಥ ಫಿಲ್ಟ್ರ್ ಇಟ್ಟಾನೆ. ನಾವು ಯಾವುದೋ ಫಿಲ್ಟ್ರ್ ವಾಟ್ರಿಗೆ ಕೈ ಮುಗಿತೀವಿ, ಅವಾಗ ಏನು ನೀರು ಸೋಚ್ತೇವ, ಹಾಳಾಗುವಾಗ ಆ ನೀರು ಕುಡಿಬಾರ್ದು. ಕುಡಿದು ಬಿಟ್ರೆ ರೋಗನೇ. ಇನ್ನೊಂದು ನೀರು ಕುಡಿದ್ರೆ ನೆಗಡಿ ಕೆಮ್ಮು ಶುರುವಾಗುತ್ತೆ. ಒಳಗೆ ದೊಡ್ಡ ಫಿಲ್ಟ್ರ್ ಇಟ್ಟ ನಮ್ಮ ದೇವರು. ನೀವು ಏನೇ ತಿನ್ನಿರಿ, ಏನೇ ಕುಡೀರಿ, ಅದನ್ನು ಸೋಸಿ ಹೊರಗೆ ಹಾಕಿಸ್ತಾನೆ, ಹೊರಗೆ ತೆಗೆಸ್ತಾನೆ. ಬೇಡ ಅದನ್ನು ಬಾಯಿಂದ ತೆಗೆಸ್ತಾನೆ. ಇನ್ನೂ ರಸ ಆಗೋದಿದ್ರೆ ಕೆಳಗಿಂದ ಕಳಿಸ್ತಾನೆ. ಎಂಥ ಭಗವಂತನ ಯಂತ್ರ. ಸೀದಾ ಹೊಟ್ಟೆಗೆ ಹಾಕ್ತೀವಿ, ಪಟ್ಟಂತ ಹೊರಗೆ ಹೋಗ್ತದೆ. ಹೋದ್ಗಳೇನಾಗ್ತದೆ? ಒಂದು ಹೊಸ ಸೃಷ್ಟಿ ಆಗ್ತದೆ. ಸೃಷ್ಟಿಯಾಗಿ ಥಟ್ಟಂತ ಬುದ್ಧಿಗೆ ಹೋಗ್ಬಿಡ್ತದೆ. ಸೀದಾ ಬುದ್ಧಿಗೆ ಪಟ್ಟಂತ ಮೇಲೆ ಹೋಗ್ಬಿಡ್ತದೆ. ಮಹಾರಾಯ ಈಗ ಆನಂದ ಆಗ್ತದೆ. ಯಾಕೆ? ಅದು ಪ್ರಾಣೇಂದ್ರಿಯಕ್ಕೆ ಹೋಗ್ತದೆ. ಪ್ರಾಣೇ ಮುಖ, ಮುಖಕ್ಕೆ ಹೋಗ್ತದೆ. ನೋಡಿರಿ ಪ್ಯೂರ್ ಫಸ್ಟ್ ಬಂಧುಗಳೇ. ಅದೇನು ಮಾಡ್ತದೆ? ನಮ್ಮ ಕಣ್ಣು, ಕಿವಿ, ಮೂಗು ಪ್ಯೂರಿಫೈ ಮಾಡ್ತದೆ. ಮಾಡಿ ಕಾಂತಿಯನ್ನು ಮುಖಕ್ಕೆ ಕೊಡ್ತದೆ ಪ್ರಾಣವಾಗಿ. ಅಪಾನ ಅಂತದ್ದು ನೋಡಿ, ಅದೇನು ಮಾಡ್ತದೆ? ಸಟ್ಟ ಕೆಳಗೆ ಹೋಗಿಬಿಡ್ತದೆ. ಒಂದು ಮೇಲೆ ಹೋದ್ರೆ ಒಂದು ಕೆಳಗೆ ಬಂದ್ಬಿಡ್ತದೆ. ಪಟ್ಲೆ ಎರಡೇ ಮಾತೇ ಇಲ್ಲ. ಮಲ ಮೂತ್ರಕ್ಕೆ ಹೋಗಿಬಿಡ್ತದೆ, ಕೆಳಗೆ ಇಳಿದ್ಬಿಡ್ತದೆ ಒಮ್ಮೆಲೆ. ಏನು ಶಕ್ತಿ ಇದೆ ನಮಗೆ ಅಲ್ರಿ. ಮತ್ತು ಪ್ರಾಣ ಅಥವಾ ಅಪಾನ, ವ್ಯಾನ, ಉದಾನ ಅಂತ 3 ಅವಲ್ಲ. ಅಪಾನ ಅಂತದ್ದು ಅದಕ್ಕೆ ಅದು ವ್ಯಾನ ಅಂತದ್ದು. ವ್ಯಾನವಾಯು ಏನು ಮಾಡ್ತದೆ? ತಿಂದುಗಳೇನೆ. ವ್ಯಾನ ಸರ್ವಶರೀರಗ, ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕಾಗ್ತದೆ ಈ ಆಹಾರ ಅಂತ ಸ್ಟಡಿ ಮಾಡ್ತದೆ ವ್ಯಾನ. ಅಂಥ ಶಕ್ತಿ ಪ್ರಾಣ, ಅಪಾನ, ವ್ಯಾನ. ಉದಾನ ಅಂತ ಒಂದು ವಾಯು, ಅದೇನಿರ್ತದೆ ಗಂಟ್ಲದಾಗಿರ್ತದೆ. ಅದು ಕೃಷ್ಣಾರ್ಪಣ ಎಂಬ ಕಾಲಕ್ಕೂ ನಾವು ಹೊರಗೆ ಎಳ್ಕೊಂಡು ಹೋಗ್ತದೆ. ಸಮಾನ ಅಂತ ಒಂದು ವಾಯು, ಇದು ವಾಯುವಿನ ಕೆಲಸ. ಅದರೊಳಗೆ ಭಗವಂತ ಮಾಡ್ತಾರೆ. ಸಮಾನ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ರಿಪೋರ್ಟ್ ತೊಗೋತದೆ. ಅದು ತೊಗೊಂಡಗಳೇ ಅಸ್ಥಿಗೆ ಎಷ್ಟು ಬೇಕು, ಮಲಕ್ಕೆ ಎಷ್ಟು ಬೇಕು, ವೀರ್ಯಕ್ಕೆ ಎಷ್ಟು ಬೇಕು, ಶೋಣಿತಕ್ಕೆ ಎಷ್ಟು ಬೇಕು, ಹೊರಗೆ ಹೋಗೋದು ಯಾವುದು, ಎಲ್ಲವನ್ನು ಸಮಾನ ಮಾಡುತ್ತೆ. ಎಂಥ ಯಂತ್ರ ಇಟ್ಟ ನಮ್ಮ ದೇವರು. ಅದ್ಭುತವಾದ ಯಂತ್ರ ಇದು. ಈ ದೇಹನೇ ದೊಡ್ಡ ಯಂತ್ರ. ನಾವು ಯಂತ್ರ ನೋಡ್ಲಿಕ್ಕೆ ಹೋಗ್ತೀವಿ. ಕಬ್ಬು ಹೆಂಗೆ ಮಾಡ್ತಾರೆ, ಸಕ್ಕರೆ ಹೆಂಗೆ ಮಾಡ್ತಾರೆ, ಬೆಲ್ಲ ಹೆಂಗೆ ಮಾಡ್ತಾರೆ. ಹುಚ್ಚ ಅಲ್ಲಿ ಮಾಡಿದ್ದೆಲ್ಲ ತಿಂದ ಮೇಲೆ ನಿನ್ನಲ್ಲಿ ಎಂಥ ಯಂತ್ರದ ಅದರ ಜ್ಞಾನನೇ ಇಲ್ಲ. ಅದನ್ನೇ ತಿಳಿಸಿದಂಥ ಶ್ರೀಮದ್ ಭಾಗವತ ಈ ಯಂತ್ರವನ್ನು ತಿಳಿಸ್ಲಿಕ್ಕೆ ಹೋಗಿತ್ತು. ಹೊರಗಿನ ಯಂತ್ರ ನೋಡಿಕೆಂಬ, ಅದನ್ನು ನೋಡಿ ನೀನು ಅದರಿಂದ ನಿರ್ಮಿತವಾದ ಆಹಾರವನ್ನು ನೀ ತಿಂತೀಯಲ್ಲ, ಈ ಯಂತ್ರ ಎಂಥದು ಅಂತ ಉಪಾಸನೆ ಮಾಡು. ನಿಗಮ ಕಲ್ಪತರೋರ್ಗಲಿತಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ. ನಿನಗೆ ದೇಹ ಯಾಕೆ ಕೊಟ್ಟಿನಿ? ಕೇಳಕ್ಕೆ. ಕಿವಿಯಿಂದ ಕೇಳಿದರೆ ಬುದ್ಧಿ ಬಂದು ಜೀವಕ್ಕೆ ಹೋಗ್ತದೆ. ಹೊಟ್ಟೆಗೆ ಊಟ ಮಾಡಿದರೆ ದೇಹಕ್ಕೆ ಬರ್ತದೆ. ಅದಕ್ಕೆ ಕೊಟ್ಟಿನಪ್ಪ ಅಂತ ಎಚ್ಚರಿಕೆಯನ್ನು ಕೊಳ್ಳಕ್ಕೆ ವೇದವ್ಯಾಸ ದೇವರು ರಚನೆ ಮಾಡಿದ್ರು ಶ್ರೀಮದ್ ಭಾಗವತ ವ್ಯಾಸ ಸಾಹಿತ್ಯ ಮಾಡಿ ಮಹಾನುಭಾವರು ನಮಗೆ ಕೊಟ್ಟರು. 18,000 ಶ್ಲೋಕಗಳು, 12 ಸ್ಕಂದ ಭಾಗವತ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದೇ ದೊಡ್ಡ ವ್ಯಾಸ ಸಾಹಿತ್ಯ. ಆ ವ್ಯಾಸ ಸಾಹಿತ್ಯವನ್ನು ಜ್ಞಾನಿಗಳಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ತಿಳಿಯೋದಲ್ಲಂತೂ ಶ್ರೀಮದಾಚಾರ್ಯರು ದಾಸ ಸಾಹಿತ್ಯಕ್ಕೆ ಬಂದರು. ಸಂಜೆ ಗೌ ವೇಣುನ ದೇವಕ್ಕಿ ನಂದನ ಮಾಡಿದವರು ನಮ್ಮ ಆಚಾರ್ಯರೇ. ಆನಂದ ತೀರ್ಥರು ಮಹಾಭಾಷ್ಯ ರಚನೆ ಮಾಡಿದಂಥ ಮಹಾಜ್ಞಾನಿಗಳಾದ ಆಚಾರ್ಯರು ಮೊದಲು ಸಂಗೀತವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ಶ್ರೀಮದಾಚಾರ್ಯ. ಸಂಜೆ ಗೌ ವೇಣುನ ದೇವಕ್ಕಿ ನಂದನ, ಅದು ಸಂಸ್ಕೃತ ಮಿಶ್ರ ಮಾಡಿ ಸಂಗೀತವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಅದನ್ನೇ ಎರಡನೆಯದಾಗಿ ನರಹರಿ ತೀರ್ಥರು ತಗೊಂಡು
ಅವರ ದಾಸ ಸಾಹಿತ್ಯದಲ್ಲಿ ಕೆಲವು ಉಪಲಬ್ಧವ ಇಲ್ಲ. ಅದಾದ ನಂತರದಲ್ಲಿ ನರಹರಿ ತೀರ್ಥರಿಂದ ಅಕ್ಷೋಭ್ಯ ತೀರ್ಥರಿಗೆ ಸಾಧ್ಯವಾಗಲಿಲ್ಲ. ಆ ಕಾಲದಲ್ಲಿ ಅದ್ಭುತವಾದ ವಾದಿಗಳ ವಿಶೇಷತೆ ಇರೋಣದಿಂದ ಅಕ್ಷೋಭ್ಯ ತೀರ್ಥರಿಗೆ ಜಯತೀರ್ಥರಿಗೆ ಆಶ್ರಮ ಕೊಟ್ಟರು. ಮಹಾನುಭಾವರು ಆ ಜಯತೀರ್ಥರು ಅನೇಕ ರಸರಂಜಿತವಾಗಿರತಕ್ಕಂಥ ಪದ್ಯಗಳನ್ನು ಪದ್ಯಮಾಲ ಅಂತಕ್ಕ ಗ್ರಂಥಗಳಲ್ಲಿ ಸಂಗೀತದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅದಾದ ನಂತರದಲ್ಲಿ ಮುಂದೆ ಮಹಾಮಹಾಜ್ಞಾನಿಗಳಾದ ವಿಭದೇಂದ್ರರು, ಶ್ರೀಪಾದರಾಜರು ಅಂತ ವಿಭದೇಂದ್ರ ಶಿಷ್ಯರು ನೋಡಿ, ಅಪಾಟಗತ್ ಸ್ವರಾಜೇಂದ್ರ ಅಂತ ಮಹಾನುಭಾವರು, ನವಕೃತ್ವ ಸುಧಾಂಸುದಿ ಅಂತಹ ಯಾವ ವಿಭದೇಂದ್ರ ಶಿಷ್ಯರೇ ವಿಶೇಷವಾಗಿರ್ತಕ್ಕಂಥ ರಾಜೇಂದ್ರರು, ಅವರ ಶಿಷ್ಯ ಪರಂಪರೆಯಲ್ಲಿ ಶ್ರೀಪಾದರಾಜರು ಬರ್ತಾ ಇದ್ದಾರೆ. ಆ ಶ್ರೀಪಾದರಾಜರು ಆ ಕನ್ನಡ ಸಾಹಿತ್ಯವನ್ನು ಎತ್ತಿ ಹಿಡಿದು ಕನ್ನಡಿಗರೇ ಶ್ರೀಪಾದರಾಜರು ರಚನೆ ಮಾಡಿದಂಥ ಅನೇಕ ಉಗಾಭೋಗಗಳು ದಾಸ ಸಾಹಿತ್ಯವನ್ನು ತಂದು ಅದು ತಂದ ನಂತರದಲ್ಲಿ ಆ ಶ್ರೀಪಾದರಾಜರ ಶಿಷ್ಯರೇ ಮಹಾನುಭಾವರಾದ ವ್ಯಾಸರಾಜರು ನ್ಯಾಯಾಮೃತ ತರ್ಕ ತಾಂಡವ ಸಾಹಿತ್ಯದಲ್ಲಿ ಮುಳುಗಿದ್ರು, ವ್ಯಾಸ ಸಾಹಿತ್ಯದಲ್ಲಿ ಮುಳುಗಿದ್ರು. ದಾಸ ಸಾಹಿತ್ಯವನ್ನು ಹಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಕನ್ನಡದ ಗೀತೆಯಲ್ಲಿ ಕುಣಿಸಿದಂಥ ಮಹಾನುಭಾವರು ನಮ್ಮ ವ್ಯಾಸರಾಜರು. ಅವರು ಉಪಾಸ್ಯ ಮೂರ್ತಿ ಕೃಷ್ಣ, ಗೋಪಾಲಕೃಷ್ಣ. ಹಿಂದೆ ಆಕಳು, ಮುಂದೆ ಕೃಷ್ಣ ಪರಮಾತ್ಮ ವೇಣುವನ್ನು ಹಿಡಿದು ಇರ್ತಕ್ಕಂಥ ಮೂರ್ತಿಯನ್ನೇ ಉಪಾಸನೆ ಮಾಡ್ತಾರೆ. ಇವರಿಗೊಂದು ದಿವಸ ಆನಂದವಾತು. ವ್ಯಾಸರಾಯರು ಎಲ್ಲರೂ ಮಂತ್ರ ಹೇಳ್ತಾ ಇದ್ರು, ವೇದಘೋಷ ನಡೆದಿತ್ತು. ಇವರಿಗೊಂದು ಏನೋ ಪದಪದ್ಯ ರಚನೆ ಮಾಡಬೇಕು ಅಂತ ಕೃಷ್ಣನ ಮೇಲೆ ಒಂದು ಹಾಡು ಮಾಡ್ತಾರೆ ಮಹಾನುಭಾವ. ಆ ಕೃಷ್ಣನ ಮೇಲಿನ ಹಾಡಿಗೆ ಭಕ್ತರ ವಶನಾದ ಕೃಷ್ಣ ಆ ಮೂರ್ತಿಯಲ್ಲಿ ನಟನ ಮಾಡಿದ, ಕುಣಿದ. ಬಲಪಾದ ಎಡಪಾದಗಳನ್ನು ಹೆಜ್ಜೆ ಹಾಕಲಿಕ್ಕತ್ತಿದೆ. ಯಾರಾದರೂ ನಾವು ಹಾಡಾಡಿದ್ರೆ ಇಲ್ಲ ಕೈ ಬಾರಿಸ್ತೀವಿ, ಇಲ್ಲ ಕಾಲನ್ನು ಏನು ಮಾಡ್ತೀವಿ, ಅಮ್ಮುಕ್ತೀವಿ ನೋಡಿ. ಆಗ ಶ್ರೀಪಾದರಾಜರು ವ್ಯಾಸರಾಜರು ಕಣ್ಣು ತೆಗೆದು ನೋಡ್ತಾರೆ. ನೋಡಿ, ಎಡಪಾದದ ಮೇಲೆ ಬಲಪಾದವನ್ನಿಟ್ಟು ಕೃಷ್ಣ ನಿಂತವನು ಬಲಪಾದದ ಮೇಲೆ ಎಡಪಾದ ಇಟ್ಟಿದ್ದ. ಅಂದರು ವ್ಯಾಸರಾಜರು. ಅಲ್ಲ, ನಾನು ನೋಡಿದಾಗ ಬಲಪಾದದ ಮೇಲೆ ಎಡಪಾದ ಇಟ್ಟಿದ್ದ, ಇದು ಉಲ್ಟಾ ಆತಲ್ಲ ಅಂದರು. ನೋಡಿ, ಏನು ಮಾಡ್ತೀರಿ? ಯಾಕೆ ಅಂದರೆ ಕೃಷ್ಣ ಸಂಗೀತಕ್ಕೆ ಆನಂದವನ್ನು ಪಟ್ಟು ಇಂತಹ ಮಹಾಜ್ಞಾನಿಗಳ ಹಾಡಿದ ಸಂಗೀತವನ್ನು ಕೃಷ್ಣ ಆನಂದಪಟ್ಟು ಕುಡಿದು ಕಣ್ಣು ತೆಗೆದಾಗ ಆ ವ್ಯತ್ಯಸ್ತವಾಗಿತ್ತು ನೋಡಿ. ಎಂಥ ಚಿತ್ರ ಅಂದರೆ ಸಂಗೀತದಲ್ಲಿ ಯಾವಾಗ ಸಂಗೀತದಲ್ಲಿ ಅದ ವ್ಯಾಸ ಸಾಹಿತ್ಯದ ತಿರುಳನ್ನು ಅರೆದು ಕುಡಿದು ಆಮೇಲೆ ನಿಮ್ಮ ಬಾಯಿಂದ ಏನು ಬರ್ತದಲ್ಲ ಅದಕ್ಕೆ ಭಗವಂತ ಕುಣಿತ ಅದ ಜ್ಞಾನಿಗಳು ಹೇಳ್ತಾರ ಇಲ್ಲೋ, ಎಂದೆಂಥ ಮಾತುಗಳಲ್ಲಿ ಹೇಳ್ತಾರೆ. ಮಲಗಿ ಪರಮಾದರದಿ ಪಾಡಲು ಏನು ಮಾಡ್ತಾರೆ ನಮ್ಮ ದೇವರು? ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ. ಇದು ಯಾವಾಗ ಏನ್ರಿ ನಾವು ಮಲ್ಕೊಂಡ್ಬಿಟ್ಟಿವಿ, ಆನಂದವಾಗಿ ಮಲ್ಕೊಂಡು ಈ ಕಡೆ ಟಿ ವಿ ನೋಡ್ತೀವಿ, ಈ ಕಡೆ ಹಾಡು ಹಾಡ್ತೀವಿ. ಬಂದಾನು ಗೋವಿಂದ ಬಂದಾದಿ ಆನಂದ ಅಂತ ಹಾಡ್ಬೇಕು ಕೂತ್ರೆ ಟಿ ವಿ ಒಳಗೆ ಒಬ್ಬ ಗೋವಿಂದ ಬೇರೆ ಇರ್ತಾನೆ. ಜನ್ಮದಾಗ ಟಿ ವಿಯಾಗ ಬರ್ತಾನೆ ಹೊರತು ಗೋವಿಂದ ಈ ಗೋವಿಂದ ಬರ್ತದೆ. ಯಾವಾಗ ಹಾಡಬೇಕು? ಭಕ್ತಿ ಪರವಶವಾಗಬೇಕು, ಹುಚ್ಚರಾಗಿ ಕುಣಿಬೇಕು. ಬದಿರ ಮೂಕರಂತಿಪ್ಪರೋ ತೋರ್ಪ ಜನಕ್ಕೆ ಹುಚ್ಚರಾಗಿ ಕುಣಿದಾಗ ದೇವರು ಪ್ರತ್ಯಕ್ಷ ಆಗ್ತಾನಪ್ಪ. ಇದಕ್ಕೆ ಪುರಂದಾಸರಿಗೆ ಜಗನ್ನಾಥದಾಸರಿಗೆ ಯಾಕೆ ಬಂದ? ಅದು ಸಲುವಾಗಿ ಶ್ರೀ ವ್ಯಾಸರಾಜರಾದ ಮೇಲೆ ರಾಘವೇಂದ್ರ ಶ್ರೀಪಾದ ನಮ್ಮ ಮಂತ್ರಾಲಯ ಪ್ರಭುಗಳು ಅವರು ಒಂದು ಪದ್ಯ ಮಾಡಿ ಇಂದು ನನಗೆ ಗೋವಿಂದ ಪಾದಾರದಿಂದ ನೋಡ್ರಿ. ಅದರಲ್ಲಿ ಏನು ಅರ್ಥ ರೀ? ಸಾಮಾನ್ಯ ರೀ, ಇಡೀ ಸಮಸ್ತವಾದ ಜೀವನ ನಾವು ಮಾಡುವ ಘೋರ ಅಪರಾಧಗಳು ಎಷ್ಟವ ಎಲ್ಲವನ್ನು ಅವರು ಒಂದೇ ಹಾಡಿನಲ್ಲಿ ಹೇಳಬೇಕು. ಅಷ್ಟು ದೈನ್ಯದಿಂದ ಕೇಳ್ಕೊತಾರೆ. ವೇಣುಗೋಪಾಲ ಅಂತ ಅವರು
ಮಹಾನುಭಾವ ಐಕ್ಯತ ಅದನ್ನು ಹಾಡಿದ್ದಾರೆ. ಇಂಥ ಜ್ಞಾನಿಗಳು 48 ಗ್ರಂಥಕರ್ತರು ಭಗವಂತನ ಸಾಕ್ಷಾತ್ಕರಿಸಿಕೊಂಡವರು ಅಂತ ಹಾಡನ್ನು ಹಾಡಿ ಭಗವಂತನಲ್ಲಿ ವಿನ್ನಹ ಮಾಡ್ತಾ ಇದ್ದಾರೆ. ಎಲ್ಲೇ ಪ್ರಾಕೃತಿಕವಾದ ಕನ್ನಡ ಭಾಷೆಯಲ್ಲೇ ನಮ್ಮ ದಾಸ ಸಾಹಿತ್ಯ ಎಂಥದ್ದು ನೋಡಿ, ಕನ್ನಡ ಸಾಹಿತ್ಯದಲ್ಲಿ ಎಂಥ ಮೇರು ಕೃತಿಗಳು, ಎಷ್ಟು ಶಬ್ದಗಳವ. ಇಂಗ್ಲೀಷ್ನಾಗ 26ಕ್ಕೆ ಕೃಷ್ಣಾರ್ಪಣ ಮಸ್ತು, ನಮ್ಮ 51 ಮತ್ತು ದ್ವಿತ್ವಕ್ಷರ, ದೀರ್ಘ, ಹ್ರಸ್ವ, ಪುನತ, ವ್ಯಂಜನ. ಏನ್ರಿ ಕನ್ನಡ ಸಾಹಿತ್ಯ, ಆನಂದವೋ ಆನಂದ. ಎಷ್ಟು ಓದಿದ್ರು ಇನ್ನೂ ಓದಬೇಕು ಅನಿಸ್ತದೆ. ಇಂಗ್ಲೀಷ್ನಾಗ ಒಂದು 4-5 ವರ್ಷ ಹೋಗ್ಬಿಟ್ಟು ಹಿಂಗಂದ್ರೆ ಯಾರಿಗೆ ಬ್ರಹ್ಮದೇವಿ ಸಂಬಿಟ್ರೆ ಆತ ಜಗತ್ತನ್ನು ಉಪಾಸನೆ ಮಾಡ್ತಕ್ಕ ಆತ ಏನು ಹೇಳಿ ಒಬ್ಬ ಜಪಾನ್ ಅಂತ ಬಂದಿದ್ದಾನೆ, ಮಂತ್ರಿ ಬಂದು ನಿಮ್ಮ ಹೆಸರೇನಪ್ಪ ಅಂತ ಇಂಗ್ಲೀಷ್ನಾಗ ಕೇಳಿದ್ವಿ. ಹೇಳಿದ ತಪ್ಪಾಗಿದೆ. ಅಂದರೆ ಅಲ್ಲಿ ಗೊತ್ತಿಲ್ಲ, ಮಹಾಪ್ರಾಣಿಲ್ಲ, ದೀರ್ಘಿಲ್ಲ, ರಹಸ್ಯವಿಲ್ಲ, ತತ್ವಾಭಿಮಾನಿ ದೇವತೆಗಳಿಲ್ಲ, ಯಾವ ದೇವತೆಗಳು ಅದ್ರಲ್ಲಿ ಇಲ್ಲೇ ಇಲ್ಲ. ಏನು ಹೇಳಿ ವಿಷಯ. ಇಂಥ ದಿವ್ಯವಾದ ಸಾಹಿತ್ಯ, ಕನ್ನಡ ಸಾಹಿತ್ಯ ಹಾಡಿದರು. ಅಲ್ಲಿಂದ ಮಹಾನುಭಾವರು ಬಂದರು ನೋಡ್ರಿ. ವ್ಯಾಸರಾಯರ ಕಾಲದಿಂದ ಪುರಂದರದಾಸರು ಬಂದರು, ನಾರದರು ಹಾಡಿದರು ನೋಡ್ರಿ. ಅದ್ಭುತವಾದ 5 ಲಕ್ಷ, 1, 2, 5 ಲಕ್ಷ ಹಾಡಬೇಕು ಅಂತ ಪ್ರತಿಜ್ಞೆ. ಆದರೆ 5 ಲಕ್ಷ ಆಗಲಿಲ್ಲ. 4,75,000 ಪದಪದ್ಯಗಳನ್ನು ರಚನೆ ಮಾಡಿ. ಸ್ವಾಮಿ ನಿಮ್ಮ ಸಂಕಲ್ಪ ಅಂದರು. ಮುಂದೆ ಬರ್ತಾರ ಹಾಡೋರು ಬರ್ತಾರಪ್ಪ, ಈಗ ನಾನು ಹಾಡಿಬಿಟ್ಟೀನಿ, ಮುಂದೆ ಹಾಡೋರು ಬರ್ತಾರ. ಒಂದನ್ನು ದಾಸ ಸಾಹಿತ್ಯದ ಒಂದು ಮೆರಗನ್ನು ನಾವು ಇಲ್ಲಿ ಕಂಡು ಇವತ್ತಿನ ಪುರಾಣವನ್ನು ಮುಗಿಸೋಣ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ. ಯಸ್ವಾನುಭಾವಮಧಿಶ್ರುತಿಸಾರವೇಗಂ ಅಧ್ಯಾತ್ಮದೀಪಮತಿತೀರ್ಷತಮೋಂದಂ ಸಂಸಾರಿಣಾಂ ಕರುಣಗಾಃ ಪುರಾಣಕೃತ್ಯಂ ತಂ ವ್ಯಾಸಸೂನಮುಪಯಾಮಿ ಗುರುಮುನೀನಾಂ. ವ್ಯಾಸರು ಏನು ಹೇಳಿದ್ದಾರೋ ಅದನ್ನೇ ನಮ್ಮ ದಾಸರು ದದಾತೀತಿ ಅಸತಿ, ನೀನು ಕೊಟ್ಟರೆ ನಾನು ಇರ್ತೀನಿ ಅಂತ ಅನ್ನುವ ಪರಿಭಾಷೆಯಲ್ಲಿ ಹೊರಟ ದಾಸ ಸಾಹಿತ್ಯ. ಅವರು ಹೇಳ್ತಾರೆ, ಹರಿಕಥಾ ಶ್ರವಣ ಮಾಡೋ, ಹರಿಕಥಾ ಶ್ರವಣ ಮಾಡೋ, ಏನೋ ನಿರಂತರ ಮಾಡಪ್ಪ. ಹರಿಯನ್ನೇ ಯಾಕೆ ನೆನೆಬೇಕ್ರಿ? ಹರತೀತಿ ಹರಿ. ನೀನು ಕ್ಷಣ ಕ್ಷಣಕ್ಕೂ ಪಾಪಗಳನ್ನು ಮಾಡ್ತೀಯೋ. ಹರಿ ಅಂದರೆ ಏನು? ನಿನ್ನ ಬಾಯಿಗೆ ಹರಿ ಅಂತ ಬಂದರೆ ನಾವು ಯಾರಿಗೂ ಆಜ್ಞೆ ಮಾಡುವ ಶಕ್ತಿ ನಮಗಿಲ್ಲ. ನಮ್ಮ ಹೆಂಡ್ರ ಮಕ್ಕಳೇ ನಮ್ಮ ಮಾತು ಕೇಳೋದಲ್ಲ, ಇನ್ನೊಬ್ಬರು ಏನು ಕೇಳ್ತಾರೆ? ಹೌದಲ್ಲ? ಅದಕ್ಕೆ ಹರಿ ಅಂದಗಳೇ ನಮ್ಮಪ್ಪ ಜಗದೀಶನಾದ ಶ್ರೀಮನ್ನಾರಾಯಣ ನಮ್ಮ ಹತ್ರ ಬರ್ತಾನೆ. ಹರಿ ಅಂದರೆ ಏನು? ಹರತಿ, ನಾಶ ಮಾಡ್ತಾನೆ. ಏನು? ನಮ್ಮ ಪಾಪಗಳ. ಅದಕ್ಕೆ ಪುರಂದರದಾಸರು ಬಹಳ ಭಾವನೆಗೆ ಸ್ಪಷ್ಟ ಹೇಳ್ತಾರೆ, ಹರಿಕಥಾ ಶ್ರವಣ ಮಾಡೋ. ಹರಿಕಥಾ ಶ್ರವಣ ಮಾಡು. ಹೇಳಿದವರಿಗೂ ಪಾಪ ಹೋಗ್ತದೆ, ಕೇಳಿದವರಿಗೂ ಪಾಪ ಹೋಗ್ತದೆ. ಪಥ ವೈಕುಂಠ, ಇದೇ ಹಾದಿ, ಇನ್ನೊಂದಿಲ್ಲ. ಏನು? ವೈಕುಂಠಕ್ಕಿದು ನೋಡೋ. ವೈಕುಂಠಕ್ಕೆ ಹೋಗ್ಲಿಕ್ಕೆ ಇದೇ ಹಾದಿ, ಎರಡೇದಿಲ್ಲ. ಸರಸಿನ ಸರಸಿಜ ನಾಭನ ಸರ್ವದಾ ಹೊಗಳು, ಹೊಗಳು ಎರಡು ಒಂದೇ ಶಬ್ದ. ಅವನನ್ನು ಸದಾ ವರ್ಣನೆ ಮಾಡಬೇಕಂತ. ಹೆಂಗ್ರಿ ವರ್ಣನೆ ಮಾಡೋದು? ಜಗತ್ತಿನಲ್ಲಿ ಅತ್ಯದ್ಭುತವಾದ ವಸ್ತುಗಳು ಕಂಡಾಗ, ಸ್ವಾಮಿ ಇದೆಲ್ಲ ನಿಂದು, ಇದು ನಿನ್ನ ಕ್ರಿಯಾ. ಈ ಲೈಟ್ ಉರಿಲಕ್ಕತ್ತದ, ಬಾಳೆಹಣ್ಣು ತಂದಿಟ್ರು, ಏನು ರಸನೋ ಸ್ವಾಮಿ, ಇದು ಹೆಂಗೆ ಬಳಸ್ತೀಯೋ, ಅದರೊಳಗೆ ಹೆಂಗೆ ರಸ ತರ್ತೀಯೋ, ಅದರೊಳಗೆ ಎಷ್ಟು ಸಿಹಿ ಮಾಡ್ತೀಯೋ, ಅದ್ರ ಮೇಲೆ ಒಂದು ರಕ್ಷಣೆ ಕವಚ ಇಟ್ಟಿಯಲ್ಲೋ. ಉಪಾಸನ ಮುಗಿದೋತು, ಕೃಷ್ಣಾರ್ಪಣ ಮತ್ತು ಪುರಾಣ ಮುಗೀತು. ಇಷ್ಟು ಅನುಸಂಧಾನ ಮಾಡಿದ್ರೆ. ಇಲ್ಲರಿ ನಂಗೆ ಚಲೋ ಬಾಳೆಹಣ್ಣು ಕೊಡ್ರಿ ಅಂದರೆ ಬಿದ್ದಿರಿಗತ್ತೆ. ಚಲೋ ಬಾಳೆಹಣ್ಣು ಕೊಡ್ರಿ ಅಂದರೆ ನಾವು ಬಿದ್ದೀವಿ. ಕೃಷ್ಣ ಅರ್ಪಣ ವಸ್ತು. ಪುರಾಣ ಬಂದಕ್ಕೆ ಸಾರ್ಥಕೇನು? ಸರಸಿಜ ನಾಭನ ಸರ್ವದಾ ಪೊಗಳುತ್ತ. ಈ ಕೃತ್ಯವನ್ನು ಸರಸಿಜ ನಾಭ, ಅದೇ ಭಾಗವತ ಹೇಳ್ತಾರೆ, ಮತ್ತೇನೂ ಅಲ್ಲ.
ಭಾಗವತ ಹೇಳೋದೇ ದಾಸ ಹೇಳ್ತಾರೆ. ದುರಿತ ದೂರ, ದುರಿತ ಅಂದರೆ ಪಾಪಗಳು. ದುರಿತ ದೂರ ಕೀಡಾಡೋ, ಆ ದುರಿತ ಹೋಗಿಬಿಡ್ತದೆ, ಪಾಪ ಹೇಳಾಡಿ ಕೇಳದೆ ಹೋಗಿಬಿಡ್ತದೆ. ಜ್ಞಾನ ಭಕ್ತಿ ವೈರಾಗ್ಯ, ನೋಡಿ ಜ್ಞಾನ ಭಕ್ತಿ ವೈರಾಗ್ಯ ಇವ ನಮ್ಮ ಪುರಂದರ ವಿಠಲ ಏನು ಮಾಡ್ತಾನೆ, ಇಷ್ಟು ಕೊಟ್ಟು ಬಿಟ್ಟರೆ ನಿಮ್ಗೆ ವೈರಾಗ್ಯ ಕೊಡ್ತಾನೆ. ನೀವಿಷ್ಟು ತಿಳ್ಕೊಂಡ್ರೆ ಸಾಕು. ಏನಂತ? ಹರಿಭಜನೆ ಮಾಡೋ ನಿರಂತರ, ಶ್ರವಣ ಮಾಡೋ ನಿರಂತರ. ಶ್ರವಣ ಇಲ್ಲಾಂದರೆ ಶ್ರೀಹರಿ ಕೃಷ್ಣ ಗೋವಿಂದ ನಾರಾಯಣ ಅನ್ನು ಬರೀ ಹರಿ ಹರಿ ಅಂತ ಕೊಡಬೇಡ. ಹರಿ ಎಂಬ ಶಬ್ದ ತಿಳ್ಕೊ. ಅಂತ ಚಂದ್ರಿಕಾದಲ್ಲಿ ನಮ್ಮ ಚಂದ್ರಿಕಾಚಾರ್ಯರು ಹರಿ ತೃತೀಯೋತಿಶಯ ಅಂತ ವ್ಯಾಖ್ಯಾನ ಮಾಡ್ಯಾರ. ಅದ್ಭುತವಾದದ್ದು. ಈಕಾರ ಶಬ್ದ ವಾಚ್ಯ ಎಂಥ ಪಾಪಗಳನ್ನು ಕಳೀತದಂದರೆ ಅಂತಿಂಥ ಪಾಪ ಕಳೆಯೋದ್ರೆ ಎಲ್ಲ ಪಾಪ ಕಳೆದಾಗ್ತದೆ. ಅದಕ್ಕೆ ಆನಂದ ತೀರ್ಥರ ಪಾಡೋ, ಮತ್ತು ಅವರೇ ಹೇಳಿದರು ಪುರಂದರದಾಸರು, ಆನಂದ ತೀರ್ಥರ ಪಾಡೋ ಅಂದರೆ ಹಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ. ಚರಣ ಕಮಲದಲ್ಲಿ ಕೂಡಪ್ಪ. ಅವನನ್ನು ಕೊಂಡಾಡಿದರೆ ಮಾತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಇಲ್ಲದ್ರೆ ಕರ್ಕೊಂಡು ಹೋಗೋದಿಲ್ಲ ನಿಮ್ಮನ್ನು. ಅವನು ಪ್ರತಿಜ್ಞೆ ಅದ, ನನ್ನನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನ ಕರಿತೀನಿ ನಾನು, ನನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವ್ರಂತ ನಾನು ಹೋಗ್ತೀನಿ. ಸ್ತೋತ್ರ ಮಾಡುವ ಸಾಕಷ್ಟು ಮಂತ್ರಗಳವ, ಬೇಕಾದಷ್ಟು ಮಂತ್ರಗಳವ. ಅವನು ಸ್ತೋತ್ರ ಮಾಡಿದರೆ ಭಗವಂತ ಏನು ಮಾಡ್ತಾನೆ, ನಮ್ಮ ಮುಂದೆ ಕೊಂದಾಡ್ತಾನೆ. ಹೌದಾ? ಯಾವಾಗ ಜ್ಞಾನ ಸಂಪಾದನೆ ಮಾಡಿದ್ರು. ಜ್ಞಾನ ಸಂಪಾದನೆ ಮಾಡದೆ ಹಾಡಿದಿರಿ ಅಂದರೆ ಸುಮ್ಮನೆ ಒಂದು ಸಂಗೀತ ಅಂತ. ಇದರೊಳಗೆ ದೇವರಿದ್ದಾನೆ, ಇದರ ಅರ್ಥ ಇದು ಅಂತಂದಾಗ ಆನಂದದಿಂದ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಬಂದೇ ಬಿಡ್ತಾನೆ, ತಡ ಮಾಡೋದೇ ಇಲ್ಲ ಅವನು. ಇವತ್ತಲ್ಲ ನಾಳೆ ಬರ್ತಾನ ಅಂತ ರಾಮನನ್ನ ಅನನ್ಯ ಭಕ್ತಿಯಿಂದ ಶಬರಿ ಗಾನ ಮಾಡ್ತಾ ಇದ್ರು. ನಾರದರೊಂದು ಉಪದೇಶ ಮಾಡಿದ್ರು, ಅಮ್ಮ ಈಗ ನನ್ಕತ ಕೂಗು, ರಾಮ ಬರಲಿ, ರಾಮ ಬರ್ತಾನ ಅಂದ್ರೆ ಒಂದು ಮಂತ್ರ. ಈಗ ನನ್ಕತ ಕೂಗು, ನನ್ಕತ ಕೂತ್ಲ ರಾಮ ಬಂದೇ. ಅದನ್ನು ನಿರಂತರ ಮಾವ ಅನ್ಬೇಕು ಅಂದ್ರೆ ಬರ್ತಾನೆ. ಇದಕ್ಕಿದ್ರು ಬರೋದಿಲ್ಲ. ಒಂದೇ ದಿವಸ ಹಾಡಿಬಿಟ್ಟಿವಿ, ಯಾಕೆ ಬರಬಾರ್ದು ನಮಗಂದ್ರೆ ಯಾರೂ ಬರೋದಿಲ್ಲ. ಇನ್ನೊಬ್ಬರು ಹಾಡುಗಾರ ಜನ ಹಿಡ್ಕೊಂಡು ಇನ್ನೊಬ್ಬರು ಹಾಡುಗಾರ ಬರ್ತಾರೆ. ನಿಮಗೆ ದೇವರು ಬರಬೇಕು ಅಂದರೆ ನಿರಂತರ ಏನು ಮಾಡು, ಹರಿಭಜನೆ ಮಾಡು ಅಂತ ಪುರಂದರದಾಸರು ಭಾಗವತದ ವ್ಯಾಸ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದ ಮೆರಗನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಪುರಂದರದಾಸರು. ಇಂತಹ ಯಾವ ಪುರಂದರದಾಸರ ಅನೇಕ ಕೃತಿಗಳನ್ನು ನಾಳೆ ನೋಡೋಣ. ಇನ್ನೂ ಭಾಗವತದಲ್ಲಿ ಸಾಕಷ್ಟು ಈ ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಶ್ಲೋಕಕ್ಕೆ ಒಂದೊಂದು ಅರ್ಥ, ಒಂದೊಂದು ಶ್ಲೋಕದಲ್ಲಿ ಒಂದೊಂದು ವಿಲಕ್ಷಣವಾಗಿರ್ತಕ್ಕಂಥ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ಈಗೇನು ಭಾಗವತ ಹೇಳ್ತಾ ಇದ್ದೀವಿ, ಈ ಭಾಗವತಕ್ಕೆ ಒಂದಲ್ಲ ಎರಡಲ್ಲ, ದಾಸ ಸಾಹಿತ್ಯ ತುಂಬಿ ತುಳುಕುತ್ತದೆ. ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾವು ಅಷ್ಟೇ ಬಿಟ್ಟು ಮತ್ತೇನೂ ಅಲ್ಲ. ಎಂಥ ವಿಲಕ್ಷಣವಾದದ್ದು. ದಾನವನ ಕೊಂದದ್ದಲ್ಲ ಕಾಣಿರೋ ದಾನ ವಿನೋದ ನಮ್ಮ ತೊರೆಯುವ ನರಸಿಂಹ. ನೋಡಿ ಸಪ್ತಮ ಸ್ಕಂದ ಭಾಗವತ ಎಂಥ ಶಬ್ದ ಇಟ್ಟ. ದಾನವನ ಕೊಂದದ್ದಲ್ಲ ಕಾಣಿರೋ ಗಾನ ವಿನೋದ ನಮ್ಮ ತೊರೆಯುವ ನರಸಿಂಹ. ಅಚ್ಚ ಪ್ರಹ್ಲಾದನೆಂಬ ರತ್ನವಿದ್ದ ಒಡಲೋಡ್ ಬೆಚ್ಚಿ ಬಿಗಿದು ನೋಡಿದರೆನ್ನೆಷ್ಟು ಇದ್ದಾನೆ. ಆ ಕರಳನ್ನು ಹರಿಯೋ ಕಾಲಕ್ಕೆ, ಹಿರಣ್ಯಕಶಿಪನ ಕರಳೋ ಕಾಲಕ್ಕೆ ನಮ್ಮ ದಾಸರು ಹೇಳ್ತಾರೆ, ಜ್ಞಾನಿಗಳು ಪುರಂದರದಾಸರು, ಭಗವಂತ ಆ ಹಿರಣ್ಯಕಶಿಪನನ್ನು ಬಗೆದ. ಯಾಕೆ ಬಗೆದ? ಒಂದು ಹೆಣ್ಣು ಬಡಿದ್ರೆ ಸತ್ತು ಹೋಗ್ತಿದ್ದ. ಹೌದನ್ನು. ಅದಕ್ಕೆ ನಮ್ಮ ಪುರಂದರದಾಸರು ಹೇಳ್ತಾರೆ, ನೋಡ್ರಿ ಇನ್ನೂ ಎಷ್ಟು ಮಂದಿ ಪ್ರಹ್ಲಾದರಿದ್ದಾರೆ ಅಂತ ನೋಡಲಿಕ್ಕೆ ಆ ಹೊಟ್ಟೆಯನ್ನು ಹರಿದ. ಒಬ್ಬ ಪ್ರಹ್ಲಾದ ಎಂಥ ಜ್ಞಾನಿ, ಇನ್ನೂ ಎಷ್ಟು ಮಂದಿ ಇದ್ದಾರೆ, ನಾನು ಇನ್ನೂ ಎಷ್ಟು ಅವತಾರ ಮಾಡಬೇಕು ಅಂತ ಆತ ಚಿಂತಿಸುವಾಗ ದೇವರಿಗೆ ಚಿಂತೆ ಕೊಡೋ ಕೆಲಸ ಮಾಡ್ಬೇಕು ನಾವು. ಪ್ರಹ್ಲಾದ, ಅಂಬರೀಷ ಇವರೆಲ್ಲ ಅದೇ ಕೆಲಸ ಮಾಡ್ಯಾರ. ದೇವರಿಗೆ ಚಿಂತೆ ಬೆಳತನಕ ಯೋಚನೆ ಮಾಡ್ಯಾರ ದೇವತೆಗಳು ಇವರು ತಪಸ್ಸು ಮಾಡೋದಕ್ಕೆ. ತಿಳಿತೀರಾ? ಏನು ಕೊಡ್ಬೇಕೋರ, ಏನು ಕೇಳ್ತಾರವರ, ಏನು ಕೊಡ್ಬೇಕೋರ ಅಂತ ಶುರುವಾಗ್ತದೆ. ಏನು ಮಾಡ್ತೀವಿ? ಆ ಚಿಂತೆಯಲ್ಲಿ ನಾವು ದೇವರನ್ನು ಚಿಂತೆ ಕೆಡಬೇಕು. ನಾವು ಚಿಂತೆಯಾಗಿ ಮಾಡಬಾರ್ದು.
ನಿಶ್ಚಿಂತರಾಗಿರೋ, ಚಿಂತೆ ಯಾಕೆ ಮಾಡ್ತೀರಿ, ಚಿನ್ಮಯನಿದ್ದಾನೆ ಪ್ರಾಣಿ ಅಂತಾರೆ ದಾಸರ. ಆ ಚಿಂತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯದ ಸಂಪೂರ್ಣ ನೆರಳದು. ಈತ ಹೆಂಗೆ ಹೋಗ್ತಾನೋ ಅದರಂತೆ ನೆರಳು ಹೋಗ್ತಾನೆ. ಆ ನೆರಳಿನೋಪಾದಿಯಲ್ಲಿ ನಮ್ಮ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ರೀತಿಯೆಲ್ಲ ಇನ್ನೂ ಅನೇಕ ವಿಷಯಗಳನ್ನು ನಾಳಿನ ದಿನದಲ್ಲಿ ನೋಡೋಣ ಅಂತ ವಿಚಾರ ಮಾಡ್ತಾ ಶ್ರೀಕೃಷ್ಣಾರ್ಪಣೆ.